Krishna Hare 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 Rama 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 Hare Hare ಎಲ್ಲರೂ ಹೇಳಿ ಜೋರಾಗಿ. Hare Krishna Hare Krishna 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 Hare 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 Rama 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 Hare Krishna Hare Krishna 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 Hare 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 Rama Hare Rama 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 Hare 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 Krishna Hare Krishna 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 Hare 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 Rama Hare Rama 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 Hare 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 Jai Radha 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 Jai Shri Krishna, Jai Shri Krishna, Shri Krishna, Jai Shri Krishna, Jai Jagannatha, Jai Jagannatha, Baladeva, Jai Subhadra, Jai Lakshmi Narasimha, Jai Lakshmi Narasimha, Lakshmi Narasimha, Jai Anandamurti, Jai Dayalalita, Jai Gaurahari, Jai Dayalalita, Jai Gaurahari, Jai Panchatatra, Jai Panchatatra, Jai Hare Rama, Hare Rama, Om Namo
ततो जयामुदीरये। ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇವತ್ತಿನ ಭಾನುವಾರದ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಭಾಗವತದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರದ ಭಕ್ತರಿಗೆ ನನ್ನ ಧನ್ಯವಾದಗಳು. ಶ್ರೀಮದ್ ಭಾಗವತ, ನಾವೆಲ್ಲರೂ ಕೂಡ ಈ ಒಂದು ಭಾನುವಾರ ಭಾಗವತದ ತರಗತಿಗೆ ಬಂದಿದ್ದೀವಿ. ಯಾಕೆ ಶ್ರೀಮದ್ ಭಾಗವತವನ್ನು ನಾವು ನಿತ್ಯ ಶ್ರವಣ ಮಾಡಬೇಕು, ಅದನ್ನು ಕೂಡ ಭಾಗವತರೊಡಗೂಡಿ ಈ ಒಂದು ಭಾಗವತವನ್ನು ಯಾಕೆ ಕೇಳಬೇಕಂದ್ರೆ, ಶ್ರೀಮದ್ ಭಾಗವತದಲ್ಲಿ ಪರೀಕ್ಷಿತ್ ಮಹಾರಾಜ ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಸುಖದೇವ್ ಗೋಸ್ವಾಮಿಯವರು 2ನೇ ಅಧ್ಯಾಯದ 2ನೇ ಸ್ಕಂದ 1ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಈಶ್ವರೋ ಹರಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಯಾವ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ಕೂಡ ಈ ಒಂದು ಭೌತಿಕ ಜಗತ್ತಿನಲ್ಲಿ ಎಲ್ಲ ಕ್ಲೇಶಗಳಿಂದ, ದುಃಖಗಳಿಂದ, ಹೃದಯ ದೌರ್ಬಲ್ಯಗಳಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕಂತ ಯಾರು ಪ್ರಯತ್ನ ಮಾಡ್ತಾರಲ್ವಾ, ಅವ್ರು ಏನು ಮಾಡಬೇಕಂದ್ರೆ ಶ್ರೋತವ್ಯ ಕೀರ್ತಿತವ್ಯಶ್ಚ ಇಚ್ಛತಾ ಅಭಯಂ. ಶ್ರೋತವ್ಯ, ಯಾರ ಬಗ್ಗೆ ನಾವು ಕೇಳಿಸ್ಕೋಬೇಕಂದ್ರೆ ಕೀರ್ತಿತವ್ಯಶ್ಚ, ಯಾರ ಬಗ್ಗೆ ನಾವು ಗುಣಗಾನ ಮಾಡಬೇಕಂದ್ರೆ ಶ್ರೀಹರಿ. ಆ ಹರಿ ದೇವೋತ್ತಮ ಪರಮ ಪುರುಷನಾದಂಥ ಕೃಷ್ಣನ ಬಗ್ಗೆ ನಾವು ಯಾವಾಗಲ ಶ್ರವಣವನ್ನು ಮಾಡ್ತೀವಲ್ವಾ, ಅದು ಖಂಡಿತವಾಗ್ಲೂ ಕೂಡ ನಮ್ಮೆಲ್ಲ ದುಃಖಗಳನ್ನು ದೂರ ಮಾಡುತ್ತೆ. ಹಾಗಾಗಿ ಹರಿ ಅನ್ನೋ ಪದಕ್ಕೊಂದು ಅರ್ಥ ಏನಂದರೆ ದುಃಖವನ್ನು ಅಪಹರಿಸುವವನು ಅಂತಲೂ ಒಂದು ಅರ್ಥ. ನಮ್ಮ ಹೃದಯ ದೌರ್ಬಲ್ಯವನ್ನು ಕೂಡ ಅಪಹರಿಸುವವನಿಗೆ ಹರಿ ಅಂತ ಕೂಡ ಕರೀತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ದಿನ ಇಲ್ಲಿ ಸೇರಿದ್ದೀವಿ. ಭಗವಂತ ನಮ್ಮೆಲ್ಲರ ಹೃದಯ ದೌರ್ಬಲ್ಯವನ್ನು, ದುಃಖಗಳನ್ನು ಖಂಡಿತವಾಗ್ಲೂ ದೂರ ಮಾಡ್ತಾನೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಾವು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದರೆ ಪರೀಕ್ಷಿತ್ ಮಹಾರಾಜ್. ಇನ್ನೇನು 7 ದಿನಗಳಲ್ಲಿ ಪರೀಕ್ಷಿತ್ ಮಹಾರಾಜ್ದು ದೇಹ ಬಿಡಬೇಕು. ಎಷ್ಟು ದಿನದಲ್ಲಿ? 7 ದಿನದಲ್ಲಿ. ನಾವಿನ್ನೂ 7 ದಿನದಲ್ಲಿ ಬೇಡ, ಸಹಜವಾಗಿ ನಮಗೇನಾದರೂ ದೇಹ ಬಿಡೋದು ನಾವಿನ್ನೂ ತುಂಬ ದೂರ ಇದೆ. ಆದರೆ ಚಿಕ್ಕದಾಗ ಚಿಕ್ಕದಾಗಿ ಒಂದು ಕೊರೋನಾನೋ, ಒಂದು ಡೆಂಗ್ಯೂನೋ, ಒಂದು ಚಿಕನ್ ಗುನ್ಯನೋ ಬಂದರೆ ಎಷ್ಟು ಭಯಭೀತರಾಗ್ತೀವಲ್ವ ನಾವು. ಭಯ ಆಗುತ್ತಾಗಲ್ವ? ಬ್ಲಡ್ ರಿಪೋರ್ಟ್ ತೊಗೊಂಡಿರ್ತಾರೆ, ಜ್ವರ 5 ದಿವಸ ಆದರೂ ಹೋಗಿಲ್ಲ, ಬ್ಲಡ್ ರಿಪೋರ್ಟ್ ತೊಗೊಂಡಿದ್ದಾರೆ. ಆ ಬ್ಲಡ್ ರಿಪೋರ್ಟ್ ಬರಬೇಕಾದ್ರೆ ಭಯ, ಡೆಂಗ್ಯೂನೋ, ಟೈಫಾಯ್ಡೋ, ಏನಾಯಿತೋ, ಎತ್ತಾಯಿತೋ ಅಲ್ವಾ? ಆದರೆ ಅರ್ಥ ಮಾಡಿ, ಪರೀಕ್ಷಿತ್ ಮಹಾರಾಜ್ಗೆ ಸಾವೇ ಬರ್ತಾ ಇದೆ, ಆದರೆ ಎಳ್ಳಷ್ಟು ಕೂಡ ಭಯ ಇಲ್ಲ. ಕಾರಣ ಭಾಗವತವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಭಾಗವತರೊಡಗೂಡಿ ಶ್ರವಣ ಮಾಡ್ತಾ ಇದ್ದಾರೆ. ಅಂತಹ ಭಾಗವತದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಭಾಗ್ಯವಂತರು ಅಂತ ಹೇಳಿದ್ರೆ ತಪ್ಪ. ಇನ್ನು ಈ ದಿನ ವಿಶೇಷವಾದಂತಹ ಸಂಚಿಕೆ 16ನೇ ಅಧ್ಯಾಯದ ಪ್ರಾರಂಭ. 16ನೇ ಅಧ್ಯಾಯದ ಪ್ರಾರಂಭದಲ್ಲಿದ್ದೀವಿ. ಈ ಒಂದು 16ನೇ ಅಧ್ಯಾಯದ ಹೆಸರು ಶೀರ್ಷಿಕೆ ಏನಂದರೆ ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಇಲ್ಲಿ ಸ್ವೀಕರಿಸಿದ ಅಂದರೆ ಕಲಿಯನ್ನ ಕರ್ಕೊಂಡು ಅವ್ರಿಗೆ ಒಳ್ಳೆ ಸತ್ಕಾರ ಮಾಡಿದ್ರು ಅಂತ ಅಲ್ಲ. ಅವರು ಸ್ವೀಕರಿಸಿದ ಅಂದರೆ ಯಾವ ರೀತಿ ಪರೀಕ್ಷಿತ ಕಲಿಗೆ ದಂಡನೆಯನ್ನು ಕೊಟ್ಟರು ಅಂತ ಅರ್ಥ. ಸೊ ಈ ಒಂದು ಅಧ್ಯಾಯಕ್ಕೆ ಹೋಗೋದಕ್ಕೂ ಮುಂಚೆ ಇದರ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, 15ನೇ ಅಧ್ಯಾಯದಲ್ಲಿ ಪಾಂಡವರ ಸಕಾಲಿಕ ನಿವೃತ್ತಿ.
ಆ ಪಾಂಡವರ ಸಕಾಲಿಕ ನಿವೃತ್ತಿಯಲ್ಲಿ ನಾವು ನೋಡಿದ್ವಿ, ಯುಧಿಷ್ಠಿರ ಮಹಾರಾಜು ತನ್ನೆಲ್ಲರ ಸಹೋದರರ ಜೊತೆಯಲ್ಲಿ ಅವರೇನು ಮಾಡಿದ್ದಾರೆ, ರಾಜ್ಯಭಾರವನ್ನ ಪರೀಕ್ಷಿತ ಮಹಾರಾಜನಿಗೆ ಇಡೀ ಪೃಥ್ವಿಯ ಸಾಮ್ರಾಟನನ್ನಾಗಿ ಮಾಡಿ ಅವರೇನು ಮಾಡಿದ್ದಾರೆ, ಹೊರಟಿದ್ದಾರೆ. ಸೊ ಅವರು ನಿವೃತ್ತಿಯನ್ನು ವಾನಪ್ರಸ್ಥಾಶ್ರಮವನ್ನು ಅವರು ತಗೊಂಡಿದ್ದಾರೆ. ಇವತ್ತಿನ ಅಧ್ಯಾಯದಲ್ಲಿ ಆ ಒಂದು ಪರೀಕ್ಷಿತ್ ಮಹಾರಾಜ ತನ್ನನ್ನು ಸಾಮ್ರಾಟನನ್ನಾಗಿ ಮಾಡಿದ ಮೇಲೆ ಪರೀಕ್ಷಿತ್ ಮಹಾರಾಜ್ ಏನು ಮಾಡ್ದ, ಯಾವ ರೀತಿ ರಾಜ್ಯಭಾರವನ್ನು ಮಾಡ್ದ, ಯಾರ ಸಲಹೆ ಮೇರೆಗೆ ರಾಜ್ಯಭಾರವನ್ನು ಮಾಡ್ದ, ಜೊತೆಯಲ್ಲಿ ಯಾವ ರೀತಿ ಅಶ್ವಮೇಧ ಯಾಗಗಳನ್ನು ಮಾಡ್ದ, ಮುಂದಿನ ಶ್ಲೋಕಗಳಲ್ಲಿ ಯಾವ ರೀತಿ ಕಲಿಗೆ ದಂಡನೆಯನ್ನು ಕೊಟ್ಟ, ಇಷ್ಟೆಲ್ಲ ವಿಚಾರಗಳನ್ನು ಈ ಒಂದು 16ನೇ ಅಧ್ಯಾಯದಲ್ಲಿ ತುಂಬ ಅದ್ಭುತವಾಗಿ ಶ್ರೀಲ ಪ್ರಭುಪಾದರ ಅರ್ಥಪೂರ್ಣವಾದಂತಹ, ಭಾವಪೂರ್ಣವಾದಂತಹ, ಇಡೀ ಮನುಕುಲಕ್ಕೆ ಉಪಯೋಗವಾಗುವಂತಹ ಭಾವಾರ್ಥವನ್ನು ಬರೆದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಶ್ಲೋಕ 1, ಶ್ಲೋಕ 2 ಇವೆರಡನ್ನು ನಾವು ತಿಳುವಳಿಕೆಯನ್ನು ಪಡಿತೀವಿ. ಓಕೆನಾ? ಈಗ ನಾವೇನು ಮಾಡೋದ್ರೆ ಶ್ಲೋಕವನ್ನು ಓದೋಣ. ಎಲ್ಲರೂ ಕೂಡ ಒಟ್ಟಿಗೆ ಹೇಳಿ ನನ್ನ ಜೊತೆ. ಸೂತ ಉವಾಚ ತಥಾ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯಾ ಮಹಿಂ ಮಹಾಭಾಗವತಃ ಶಶಾಸಃ ಯಥಾ ಹಿ ಸೂತ್ಯಾಮವಿಜಾತ ಕೋವಿದಾ ಸಮಾಧಿಶನ್ ವಿಪ್ರಮಹತ್ ಗುಣಸ್ತತಾ. ಸೂತ ಉವಾಚ ತಥಾ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯಾ ಮಹಿಂ ಮಹಾಭಾಗವತಃ ಶಶಾಸಃ ಯಥಾ ಹಿ ಸೂತ್ಯಾಮವಿಜಾತ ಕೋವಿದಾ ಸಮಾಧಿಶನ್ ವಿಪ್ರಮಹತ್ ಗುಣಸ್ತತಾ. ಪ್ರಭು ಕಡೆಯಿಂದ ಒಬ್ಬರು ಹೇಳಿ. ಸೂತ ಉವಾಚ ತಥಾ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯಾ ಮಹಿಂ ಮಹಾಭಾಗವತಃ ಶಶಾಸಃ ಸೂತ ಉವಾಚ ತಥಾ ಪರೀಕ್ಷಿತ್ ದ್ವಿಜವರ್ಯ ಶಿಕ್ಷಯಾ ಮಹಿಂ ಮಹಾಭಾಗವತಃ ಶಶಾಸಃ ಯಥಾ ಹಿ ಸೂತ್ಯಾಮವಿಜಾತ ಕೋವಿದಾ ಸಮಾಧಿಶನ್ ವಿಪ್ರಮಹತ್ ಗುಣಸ್ತತಾ. ಮಾತಾಜಿ ಎಲ್ರಿಗೂ ಓದಬೇಕು ಅನ್ನೋ ಇಚ್ಛೆ ಇದೆ, ಆದರೆ ಯಾರಿಗೂ ಕಾಣಿಸ್ತಾ ಇಲ್ಲ, ಸಮಸ್ಯೆ ಅನ್ಕೋತೀನಿ. ಓಕೆ, ಅನುವಾದ. ಸೂತ ಮುನಿಗಳು ನುಡಿದರು, ಹೇ ಬ್ರಾಹ್ಮಣ ವಿದ್ವಾಂಸರೇ, ಅನಂತರ ಪರೀಕ್ಷಿತ ಮಹಾರಾಜನು ಮಹಾಭಗವದ್ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ಆತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ದ ಶ್ರೇಷ್ಠ ಗುಣಗಳನ್ನು ಪಡೆದು ಆತ ರಾಜ್ಯಭಾರ ಮಾಡಿದನು. ಭಾವಾರ್ಥ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಮಹಾರಾಜ ಪರೀಕ್ಷಿತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳಾದ ಬ್ರಾಹ್ಮಣರು ಆತನ ಕೆಲವು ಗುಣಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ಪರೀಕ್ಷಿತ್ ಮಹಾರಾಜ ಮಹಾ ಭಗವದ್ಭಕ್ತನಾಗಿ ಆ ಎಲ್ಲ ಗುಣಗಳನ್ನು ರೂಢಿಸಿಕೊಂಡನು. ನಿಜವಾದ ಅರ್ಹತೆ ಎಂದರೆ ಭಗವದ್ಭಕ್ತನಾಗುವುದು. ಅನಂತರ ಹೊಂದಲು ಅರ್ಹವಾದ ಸದ್ಗುಣಗಳು ಕ್ರಮೇಣ ಬೆಳೆಯುತ್ತವೆ. ಮಹಾರಾಜ ಪರೀಕ್ಷಿತ ಮಹಾಭಾಗವತ ಅಥವಾ ಪ್ರಥಮ ಶ್ರೇಣಿಯ ಭಕ್ತನಾಗಿದ್ದನು. ಆತ ತಾನು ಭಕ್ತಿ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದುದು ಮಾತ್ರವಲ್ಲ, ಬೇರೆಯವರನ್ನು ತನ್ನ ದಿವ್ಯೋಪದೇಶದಿಂದ ಭಗವದ್ಭಕ್ತರನ್ನಾಗಿ ಪರಿವರ್ತಿಸಬಲ್ಲವನ್ನಂತಹನಾಗಿದ್ದ. ಹೀಗಾಗಿ ಪರೀಕ್ಷಿತ್ ಮಹಾರಾಜ ಪ್ರಥಮ ಶ್ರೇಣಿಯ ಭಗವದ್ಭಕ್ತನಾಗಿದ್ದನು. ಶ್ರೇಷ್ಠ ಮುನಿಗಳೊಡನೆ ಬ್ರಾಹ್ಮಣ ವಿದ್ವಾಂಸರೊಡನೆ ಸಮಾಲೋಚನೆ ನಡೆಸುತ್ತಿದ್ದನು.
ಅವರು ಆತನಿಗೆ ಶಾಸ್ತ್ರಗಳಿಗೆ ಅನುಸಾರವಾಗಿ ರಾಜ್ಯಾಡಳಿತದ ಬಗ್ಗೆ ಸಲಹೆಗಳನ್ನು ನೀಡಬಲ್ಲವರಾಗಿದ್ದರು. ಅಂತಹ ಮಹಾರಾಜರು ಆಧುನಿಕ ಚುನಾಯಿತ ಅಧಿಪತಿಗಳಿಗಿಂತ ಹೆಚ್ಚು ಜವಾಬ್ದಾರಿಯಿಂದ ಇರುತ್ತಿದ್ದರು. ಏಕೆಂದರೆ ವೇದ ಸಾಹಿತ್ಯವನ್ನು ಅನುಸರಿಸಿ ಸಲಹೆ ನೀಡುತ್ತಿದ್ದ ಶ್ರೇಷ್ಠ ಪ್ರಮಾಣಾಧಿಕಾರಿಗಳನ್ನು ಅವರು ವಿಧೇಯರಾಗಿ ಅನುಸರಿಸುತ್ತಿದ್ದರು. ಆಗ ಹೊಸ ಅಧಿಶಾಸನಗಳನ್ನು ದಿನವೂ ರಚಿಸುವ ಯಾವುದೇ ಉದ್ದೇಶಕ್ಕಾಗಿ ಅವುಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತೆ ಮತ್ತೆ ಬದಲಾಯಿಸುವಂತಹ ಆ ಪ್ರಯೋಜಕ ಮೂರ್ಖರ ಅಗತ್ಯ ಇರಲಿಲ್ಲ. ಕಾನೂನು ಮತ್ತು ವಿಧಿಗಳು ಈಗಾಗಲೇ ಮನು, ಯಜ್ಞವಲ್ಕ್ಯ, ಪರಾಶರ ಮತ್ತು ಇತರ ಮುಕ್ತಾತ್ಮರಾದ ಮುನಿಗಳಿಂದ ನಿರೂಪಿತವಾಗಿದೆ ಹಾಗೂ ಅವು ಎಲ್ಲ ಕಾಲಕ್ಕೂ ಎಲ್ಲ ಪ್ರದೇಶಕ್ಕೂ ಹೊಂದುತ್ತವೆ. ಹೀಗಾಗಿ ಆ ಕಾನೂನು ಮತ್ತು ವಿಧಿಗಳು ದೋಷರಹಿತವಾಗಿದ್ದು ಉತ್ತಮ ಮಟ್ಟದ್ದಾಗಿವೆ. ಪರೀಕ್ಷಿತ ಮಹಾರಾಜನಂತಹ ರಾಜರಿಗೆ ಅವರದೇ ಆದ ಸಲಹಾ ಮಂಡಳಿ ಇತ್ತು ಹಾಗೂ ಆ ಮಂಡಳಿಯಲ್ಲಿ ಶ್ರೇಷ್ಠ ಮುನಿಗಳು, ಉನ್ನತ ಮಟ್ಟದ ಬ್ರಾಹ್ಮಣರು ಇದ್ದರು. ಅವರು ಯಾವ ರೀತಿಯ ಸಂಬಳವನ್ನು ಅಪೇಕ್ಷಿಸುತ್ತಿರಲಿಲ್ಲ, ಅಲ್ಲದೆ ಅವರಿಗೆ ಅದರ ಅಗತ್ಯವೂ ಇರಲಿಲ್ಲ. ಈ ಸಲಹಾ ಮಂಡಳಿಯಿಂದ ರಾಜ್ಯಕ್ಕೆ ಯಾವ ವೆಚ್ಚವೂ ಇಲ್ಲದೆ ಅತ್ಯುತ್ತಮ ಸಲಹೆ ದೊರೆಯುತ್ತಿತ್ತು. ಅವರು ಸಮದರ್ಶಿಗಳಾಗಿದ್ದು ಎಲ್ಲರನ್ನೂ ಮನುಷ್ಯರು ಹಾಗೂ ಪ್ರಾಣಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ಮಾನವನಿಗೆ ರಕ್ಷಣೆ ನೀಡಿ ಬಡ ಪ್ರಾಣಿಗಳನ್ನು ಕೊಲ್ಲುವಂತೆ ಅವರೆಂದು ರಾಜನಿಗೆ ಸಲಹೆ ನೀಡುತ್ತಿರಲಿಲ್ಲ. ಸಲಹಾ ಮಂಡಳಿಯ ಸದಸ್ಯರು ಮೂರ್ಖರಾಗಿರಲಿಲ್ಲ ಹಾಗೂ ಮೂರ್ಖರ ಸ್ವರ್ಗ ಸೃಷ್ಟಿಸುವಂತಹ ಪ್ರತಿನಿಧಿಗಳಾಗಿರಲಿಲ್ಲ. ಅವರೆಲ್ಲ ಆತ್ಮ ಸಾಕ್ಷಾತ್ಕಾರ ಪಡೆದವರಾಗಿದ್ದರು. ಈ ಜನ್ಮದಲ್ಲಿ ಮಾತ್ರವಲ್ಲ, ಮುಂದಿನ ಜನ್ಮದಲ್ಲೂ ಎಲ್ಲ ಜೀವಿಗಳು ಹೇಗೆ ಸುಖವಾಗಿರಬಲ್ಲರು ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ತಿನ್ನುವುದು, ಕುಡಿಯುವುದು, ಭೋಗಲಾಲಸಿಯ ಜೀವನ ನಡೆಸಿ ಸುಖವಾಗಿರುವುದು, ಇಂತಹ ಸೌಖ್ಯ ತತ್ವ ವಿಚಾರದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಅವರು ನಿಜವಾದ ಅರ್ಥದಲ್ಲಿ ತತ್ವಜ್ಞಾನಿಗಳಾಗಿದ್ದರು ಹಾಗೂ ಮಾನವ ಜೀವನದ ಧ್ಯೇಯವೇನು ಎಂಬುದನ್ನು ಚೆನ್ನಾಗಿ ತಿಳಿದಿದ್ದರು. ರಾಜನ ಸಲಹಾ ಮಂಡಳಿ ಈ ಎಲ್ಲ ಹೊಣೆಯನ್ನು ಅರಿತು ಸರಿಯಾದ ಮಾರ್ಗದರ್ಶನ ಮಾಡುತ್ತಿತ್ತು. ಸ್ವತಃ ಅರ್ಹ ಭಗವದ್ಭಕ್ತನಾದ ರಾಜ ಅಥವಾ ಆಡಳಿತಾಧಿಕಾರಿಯು ಈ ಎಲ್ಲವನ್ನು ಸೂಕ್ತವಾಗಿ ಪರಿಶೀಲಿಸಿ ರಾಜ್ಯದ ಕಲ್ಯಾಣಕ್ಕೆ ಅನುಕೂಲವಾಗುವಂತೆ ಅವುಗಳನ್ನು ಅನುಸರಿಸುತ್ತಿದ್ದನು. ಮಹಾರಾಜ ಯುಧಿಷ್ಠಿರ ಅಥವಾ ಮಹಾರಾಜ ಪರೀಕ್ಷಿತನ ಕಾಲದಲ್ಲಿ ರಾಜ್ಯ ನಿಜವಾದ ಅರ್ಥದಲ್ಲಿ ಕಲ್ಯಾಣ ರಾಜ್ಯವಾಗಿದ್ದಿತು. ಮನುಷ್ಯನೇ ಆಗಲಿ ಪ್ರಾಣಿಗಳೇ ಆಗಲಿ ಯಾರೂ ಆ ರಾಜ್ಯದಲ್ಲಿ ದುಃಖಿಗಳಾಗಿರಲಿಲ್ಲ. ಜಗತ್ತಿನ ಕಲ್ಯಾಣ ರಾಜ್ಯಕ್ಕೆ ಪರೀಕ್ಷಿತ ಮಹಾರಾಜ ಒಬ್ಬ ಆದರ್ಶ ರಾಜನಾಗಿದ್ದನು. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ಲೋಕ, ಈ ಒಂದು ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದ ಏನ್ ಮಾಡಿದ್ದಾರೆ ಅಂದ್ರೆ, ಪರೀಕ್ಷಿತ್ ಮಹಾರಾಜನ ಶ್ರೇಷ್ಠವಾದಂತಹ ಗುಣಗಳನ್ನ, ಎರಡನೇಗಾಗಿ ಒಂದು ರಾಜ್ಯಾಡಳಿತವನ್ನ ಮಾಡಬೇಕಂದ್ರೆ ಆ ಒಂದು ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣನ ಪಾತ್ರ ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನ ವಿಸ್ತಾರವಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಈ ಒಂದು ಶ್ಲೋಕದಲ್ಲಿ ಇವತ್ತು ಒಬ್ಬ ಶ್ರೇಷ್ಠ ಭಕ್ತನ ಗುಣಗಳು ಯಾವ ರೀತಿ ಇರುತ್ತೆ, ಜೊತೆಲಿ ಆ ಎಲ್ಲ ಗುಣಗಳನ್ನು ನಾವು ಯಾವ ರೀತಿ ಅನುಸರಿಸಬಹುದು, ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ತುಂಬ ವಿಶೇಷವಾಗಿ ನಾವು ಇವತ್ತು ಇದನ್ನು ಅರ್ಥವನ್ನು ಮಾಡ್ತಾ ಹೋಗೋಣ. ಈಗಾಗಲೇ ನಾನು ಹೇಳಿದಂಗೆ ಈ ಒಂದು ಶ್ಲೋಕದ ಪ್ರಾರಂಭ ಹೇಗಾಗುತ್ತಂದರೆ, 15ನೇ ಅಧ್ಯಾಯದಲ್ಲಿ ಪಾಂಡವರು ಸಕಾಲಿಕ ನಿವೃತ್ತಿ ಏನು ಮಾಡಿದ್ದಾರೆ ಅಂದರೆ, ಇವರನ್ನು ಪರೀಕ್ಷಿತ ಮಹಾರಾಜನನ್ನ ಏನು ಮಾಡಿದ್ದಾರೆ ಅಂದರೆ ಮಹಾ ಸಾಮ್ರಾಟನನ್ನಾಗಿ ಮಾಡಿದ್ದಾರೆ. ರಾಜ್ಯಭಾರವನ್ನು ಮಾಡಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಅಂದರೆ ಶೌನಕಾದಿ ಋಷಿಗಳು. ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೂತ ಮುನಿಗಳು. ಏನಂತ, ಬ್ರಾಹ್ಮಣ ವಿದ್ವಾಂಸರೇ,
ಅನಂತರ ಪರೀಕ್ಷಿತ ಮಹಾರಾಜನು ಮಹಾಭಗವದ್ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ರಾಜ ಆದ್ಮೇಲೆ ಏನ್ ಮಾಡ್ದ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವ್ರು ಏನ್ ಮಾಡಿದಂದ್ರೆ, ಶ್ರೇಷ್ಠ ಭಕ್ತನಾಗಿ ಮತ್ತೆ ಶ್ರೇಷ್ಠ ಬ್ರಾಹ್ಮಣರ ಸಹಾಯದ ಮೇರೆಗೆ ರಾಜ್ಯಭಾರವನ್ನು ಆಳತೊಡಗಿದನು. ಇದು ಈ ಒಂದು ಶ್ಲೋಕದ ಪ್ರಾರಂಭ. ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳ್ತಾನೆ, ಒಬ್ಬ ವ್ಯಕ್ತಿದು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ಅವ್ನಿಗೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಸ್ವಲ್ಪ ಪವರ್ಸ್ ಮತ್ತೆ ಸ್ವಲ್ಪ ಪೊಸಿಷನ್ ಕೊಡ್ಬೇಕಂತ. ಒಬ್ಬ ವ್ಯಕ್ತಿದು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ಬೇಕಂದ್ರೆ ಮೊದಲು ಅವ್ರಿಗೆ ಸ್ವಲ್ಪ ಪವರ್ಸ್ ಕೊಡ್ಬೇಕು, ಆಮೇಲೆ ಅವ್ರಿಗೆ ಸ್ವಲ್ಪ ಪೊಸಿಷನ್ ಕೊಡ್ಬೇಕು. ಪವರ್ಸ್ ಪೊಸಿಷನ್ ಕೊಟ್ಮೇಲೆ ಅವನಲ್ಲಿ ಅಹಂಕಾರ ಇದೆಯಾ, ಅಹಂಕಾರ ಇಲ್ವಾ, ದರ್ಪ ಇದೆಯಾ, ದರ್ಪ ಇಲ್ವಾ, ಅವನಲ್ಲಿ ವಿನಯತೆ ಇದೆಯಾ, ವಿನಯತೆ ಇಲ್ವಾ, ಯಾವಾಗ ಗೊತ್ತಾಗುತ್ತಂದ್ರೆ ಅವನೊಂದು ಅಧಿಕಾರಕ್ಕೆ ಬಂದ್ಮೇಲೆ ಗೊತ್ತಾಗುತ್ತೆ. ಇದಕ್ಕೊಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಸುಗ್ರೀವ ಮುಂಚೆ ಏನಾಗಿದ್ರು ಅಂದ್ರೆ ರಾಜನಾಗೋದಕ್ಕೂ ಮುಂಚೆ ತುಂಬಾ ವಿನಯನಾಗಿ ವಿಧೇಯನಾಗಿ ಇರ್ತಿದ್ದ. ಯಾವಾಗ ವಾಲಿಯ ಸಂಹಾರ ಆದಂತ ಸುಗ್ರೀವ ಏನ್ ಮಾಡ್ತಾರೆ, ರಾಜ್ಯಭಾರವನ್ನ ಮಾಡ್ತಾರೆ. ತಕ್ಷಣ ಅವ್ರ ಪರಿಸ್ಥಿತಿ ಏನಾಯ್ತು, ಸದಾ ಇಂದ್ರಿಯ ತೃಪ್ತಿಯಲ್ಲಿ, ಸದಾ ಮದಾಂಧನಾಗಿ ಭಗವಂತನ ಕಾರ್ಯವನ್ನು ಅಲ್ಲಗಳೆದು ಸದಾ ಯಾವಾಗಲೂ ಅವ್ರೇನ್ ಮಾಡ್ತಾರೆ, ಪ್ಯಾಲೇಸಲ್ಲಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ರು. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ಬೇಕಂದ್ರೆ ದುರ್ಯೋಧನ. ಯಾವಾಗ ರಾಜ್ಯಭಾರ ಇವರೆಲ್ಲರೂ ಕೂಡ ಕಾಡಿಗೆ ಹೋಗ್ತಾರಲ್ವಾ, ಅವಾಗ ಏನ್ ಮಾಡ್ತಾರೆ, ಅವರು ರಾಜ್ಯಭಾರವನ್ನ ತಗೊಂಡಿದ ತಕ್ಷಣ ಏನಾಗುತ್ತೆ, ಅವನೆಷ್ಟು ಮದಾಂಧನಾಗಿ ರಾಜ್ಯಭಾರವನ್ನ ಮಾಡ್ದ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇವೆಲ್ಲದೂ ಕೂಡ ಪರೀಕ್ಷಿತ್ ಮಹಾರಾಜ್ ಮಾಡಲಿಲ್ಲ. ಯಾಕೆ ಅಂದರೆ ಪರೀಕ್ಷಿತ ಮಹಾರಾಜ ಇಡೀ ಪೃಥ್ವಿಗೆ ಮಹಾ ಸಾಮ್ರಾಟ, ಬಹಿರಂಗವಾಗಿ ಮಾತ್ರ ಅವನು ಸಾಮ್ರಾಟನಾಗಿರಲಿಲ್ಲ, ಬದಲಾಗಿ ಅಂತರಂಗದಲ್ಲಿ ಕೂಡ ಅವನು ಸಾಮ್ರಾಟನಾಗಿದ್ದ. ಯಾವ ರೀತಿ ಅಂದರೆ ದೊಡ್ಡವರೊಂದು ಮಾತು ಹೇಳ್ತಾರಲ್ಲ, ಇಡೀ ದೇಶ ಬೇಕಾರೆ ಆಳ್ಬಿಡ್ತೇನೆ, ಇಡೀ ದೇಶ ಬೇಕಾರೆ ಆಳ್ಬಿಡ್ತೇನೆ, ಆದರೆ ನಮ್ಮ ಮನೆಯವ್ರನ್ನ ನಾವು ಆಳಕ್ಕಾಗಲ್ಲ. ಸರಿ, ಮನೆಯವ್ರನ್ನೂ ಬೇಕಾದ್ರೆ ಆಳಿದ್ವಿ ಅಂತ ಅನ್ಕೊಳ್ಳಿ, ಆದರೆ ನಮ್ಮನ್ನು ನಾವು ಆಳೋದಿದೆಯಲ್ವಾ, ಅದು ತುಂಬ ತುಂಬ ಕಷ್ಟ. ಯಾಕೆ ಅಂದರೆ ಮನಸ್ಸು ಸೇರಿ 5 ಇಂದ್ರಿಯಗಳು ನಮ್ಮನ್ನ ದಿಕ್ಕಾಪಾಲಾಗಿ ಏನು ಮಾಡುತ್ತೆ, ಕರ್ಕೊಂಡು ಹೋಗ್ತಾ ಇರುತ್ತೆ. ಯಾವ ರೀತಿ ಅಂದರೆ ದಿಕ್ಕಾಪಾಲಾಗಿ. ಆದರೆ ಪರೀಕ್ಷಿತ್ ಮಹಾರಾಜ್ ಏನು ಮಾಡಿದ ಅಂದರೆ ತನ್ನೆಲ್ಲ ಮನಸ್ಸು ಸೇರಿ 5 ಇಂದ್ರಿಯಗಳನ್ನು ನಿಗ್ರಹಿಸಿ ಭಗವಂತನ ಸೇವೆಯಲ್ಲಿ ತೊಡಗಿಸಿದ. ಹಾಗಾಗಿ ಪರೀಕ್ಷಿತ್ ಮಹಾರಾಜ್ ಮಹಾ ಸಾಮ್ರಾಟ್ ಅನ್ನೋದನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೇಕು. ಈಗ ಭಾವಾರ್ಥವನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ನಾವು ಅರ್ಥವನ್ನು ಮಾಡ್ಕೊಳ್ತಾ ಹೋಗೋಣ. ಮಹಾರಾಜ ಪರೀಕ್ಷಿತ್ ಜನನ ಕಾಲದಲ್ಲಿ ತಮ್ಮ ಜ್ಯೋತಿಷಿಗಳಾದ ಬ್ರಾಹ್ಮಣರು ಆತನ ಕೆಲವು ಗುಣಗಳ ಬಗ್ಗೆ ಭವಿಷ್ಯ ನುಡಿದಿದ್ದರು. ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಿ, 12ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜನ ಜನನ. ಆ 12ನೇ ಅಧ್ಯಾಯದಲ್ಲಿ ಬ್ರಾಹ್ಮಣರೆಲ್ಲ ಕೂಡ ಆ ಪರೀಕ್ಷಿತನ ಕೆಲವೊಂದು ಗುಣಗಳನ್ನು ಹೇಳಿದ್ದಾರೆ. ಏನು ಆ ಗುಣಗಳಂದ್ರೆ, ಬ್ರಾಹ್ಮಣ ಉಚುಹು ಪಾರ್ಥ ಪ್ರಜಾ ಅವಿತ ಸಾಕ್ಷಾತ್ ಇಕ್ಷ್ವಾಕು ಇವ ಮಾನವ ಬ್ರಹ್ಮಣ್ಯ ಸತ್ಯಸಂಧಶ್ಚ ರಾಮದಾಶರಥೀಯತ. ಅವ್ರು ಏನು ಹೇಳಿದ್ರು ಅಂದರೆ 12ನೇ ಅಧ್ಯಾಯದ 19ನೇ ಶ್ಲೋಕದಿಂದ ಅವರು ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜನ ಜನ್ಮ ಕಾಲದಲ್ಲಿ ಈ ಒಂದು ಶ್ಲೋಕದಲ್ಲಿ ನೀವು ನೋಡಿದಾಗ ಕೋವಿದಃ ಒಂದು ಪದ ಇದೆ. ಅಭಿಜಾತ ಕೋವಿದಃ ಅಂದರೆ ಜನ್ಮತಃ ಯಾರು ಪರಿಣಿತರಾದಂತಹ ಜ್ಯೋತಿಷ್ಯಗಳು ಅಂದ್ರೆ ಶ್ರೇಷ್ಠ ಬ್ರಾಹ್ಮಣರು ಏನಂತ ಹೇಳಿದರು ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಬ್ರಾಹ್ಮಣರು ಹೇಳಿದರು, ಎಲೈ ಪೃಥಾಪುತ್ರನೇ ಹುಟ್ಟಿದವರೆಲ್ಲರೂ ಹುಟ್ಟಿದವರೆಲ್ಲರನ್ನು ಪಾಲಿಸುವುದರಲ್ಲಿ ಈ ಮಗುವು ಸಾಕ್ಷಾತ್ ಮನುಪುತ್ರ ಇಕ್ಷ್ವಾಕು ರಾಜನಂತೆ ಇರುವನು. ಇನ್ನೂ ಬ್ರಾಹ್ಮಣ ಧರ್ಮಗಳನ್ನು ಅನುಸರಿಸುವ ವಿಷಯದಲ್ಲಿ ವಿಶೇಷವಾಗಿ ಪ್ರತಿಜ್ಞಾ ಪಾಲನೆಯಲ್ಲಿ ಅವನು ದಶರಥ ಮಹಾರಾಜನ ಪುತ್ರನಾದ ದೇವೋತ್ತಮ ಪರಮ ಪುರುಷ ರಾಮನಂತೆ ಆಗುವನು. ನಂತರ ಹೇಳ್ತಾರೆ, ಈ ಶಿಶುವು ಉಶೀನರ ದೇಶದ ಪ್ರಸಿದ್ಧ ರಾಜನಾದ ಶಿಬಿಯಂತೆ ಉದಾರ ದಾನಿಯಾಗುವನು ಮತ್ತು ಶರಣಾಗತ ರಕ್ಷಕನಾಗುವನು.
ಅಲ್ಲದೆ ಮಹಾರಾಜ ದುಷ್ಯಂತನ ಮಗ ಭರತನಂತೆ ತನ್ನ ವಂಶದ ಹೆಸರು ಮತ್ತು ಕೀರ್ತಿಯನ್ನು ವಿಸ್ತರಿಸುವವನು. ಈ ಪ್ರಕಾರವಾಗಿ ಎಷ್ಟೊಂದು ಗುಣಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಈ ಪ್ರಕಾರವಾಗಿ ಈ ಎಲ್ಲ ಗುಣಗಳು ಕೂಡ ಯಾರಲ್ಲಿ ಇರುತ್ತೆ ಅಂದ್ರೆ ಪರೀಕ್ಷಿತ ಮಹಾರಾಜನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದ್ ಎಷ್ಟು ಚೆನ್ನಾಗಿ ನಮಗೆ ಭಾವಾರ್ಥದಲ್ಲಿ ಒಂದೊಂದೇ ಮಾತನ್ನ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಈ ಎಲ್ಲ ಗುಣಗಳು ಬರೋದಕ್ಕೆ ಹೇಗೆ ಸಾಧ್ಯ, ಅದು ತುಂಬಾ ಮುಖ್ಯವಾದಂಥ ವಿಚಾರ. ಪರೀಕ್ಷಿತ್ ಮಹಾರಾಜನಲ್ಲಿ ಈ ಎಲ್ಲ ಗುಣಗಳು ಬರೋದಕ್ಕೆ ಹೇಗೆ ಸಾಧ್ಯ ಅಂದ್ರೆ ಶ್ರೀಲ ಪ್ರಭುಪಾದ್ ಹೇಳ್ತಾರೆ, ಯಾಕೆ ಅಂದ್ರೆ ಅವನು ಮಹಾಭಗವದ್ಭಕ್ತನಾಗಿದ್ದ. ಇದು ನಿಜವಾದ ಮತ್ತು ಮೊದಲ ಅರ್ಹತೆ. ಒಬ್ಬ ವ್ಯಕ್ತಿಗೆ ಒಳ್ಳೆ ಗುಣಗಳು ಪ್ರಾಪ್ತಿಯಾಗಬೇಕಂದ್ರೆ ಅದಕ್ಕೆ ಮೊದಲನೇ ಅರ್ಹತೆ, ನಿಜವಾದ ಅರ್ಹತೆ ಏನಂದ್ರೆ ಆ ಒಬ್ಬ ವ್ಯಕ್ತಿ ಮೊದಲು ಭಕ್ತನಾಗಿರ್ಬೇಕು. ಅನಂತರ ಎಲ್ಲ ಗುಣಗಳು ತಂತಾನಾಗೆ ಅದೇನಾಗುತ್ತೆ ಬರುತ್ತೆ. ಇದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕಂದ್ರೆ ಶ್ರೀಲ ಪ್ರಭುಪಾದ್ ಯಾವಾಗ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾರಲ್ವಾ, ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಇರೋರೆಲ್ಲರೂ ಕೂಡ ಆಲ್ರೆಡಿ ರಾಮ ಕೃಷ್ಣ ಅಂತೆಲ್ಲ ಜಪ ಮಾಡಿಕೊಂಡು ಆಲ್ರೆಡಿ ಅವರೆಲ್ಲರೂ ಕೂಡ ಭಗವಂತನ ಈ ಒಂದು ಭಾರತ ದೇಶದ ಸನಾತನ ಧರ್ಮವನ್ನ ಅವ್ರು ಪರಿಪಾಲನೆ ಮಾಡ್ತಾ ಇದ್ರಂತ ಅವ್ರಿಗೆ ರಾಮ ಗೊತ್ತಿಲ್ಲ, ಕೃಷ್ಣ ಗೊತ್ತಿಲ್ಲ. ಮತ್ತೆ ಅವರೆಲ್ಲರೂ ಕೂಡ ತುಂಬಾ ಮುಖ್ಯವಾಗಿ ಜೂಜಿನಲ್ಲಿ, ಅನೈತಿಕ ಸಂಬಂಧದಲ್ಲಿ, ಮದ್ಯಪಾನದಲ್ಲಿ ಉತ್ತುಂಗ ಮಟ್ಟದಲ್ಲಿ ಇದ್ದವರು. ಅವ್ರು ಯಾವಾಗಲೂ ಕೂಡ ಹಿಪ್ಪಿಗಳು ಯಾವಾಗಲೂ ಕೂಡ ಅದೇ ಜ್ಞಾನದಲ್ಲಿ ಆಲ್ರೆಡಿ ತೇಲ್ತಾ ಇರೋರು. ಆದ್ರೆ ಶ್ರೀಲ ಪ್ರಭುಪಾದ್ ಯಾವಾಗ ಅವರನ್ನ ಭಕ್ತಿ ಸೇವೆಗೆ ಕರ್ಕೊಂಡು ಬಂದು ಭಕ್ತರನ್ನಾಗಿ ಮಾಡ್ತಾರಲ್ಲ, ಕ್ರಮೇಣವಾಗಿ ಏನಾಗುತ್ತೆ ಅವರಲ್ಲೆಲ್ಲ ಒಳ್ಳೆ ಗುಣಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ನಮ್ಮ ಜೀವನದಲ್ಲೂ ನಾವು ಅದನ್ನ ಒಮ್ಮೆ ಮೆಲುಕು ಹಾಕೋದಾದ್ರೆ ಹಿಂದೆ ಹೇಗಿದ್ದೆ, ಇವಾಗ ನಾವು ಹೇಗಿದ್ದೀವಿ ಅಂದ್ರೆ ಎಷ್ಟೋ ಗುಣಗಳು ನಮ್ಮಲ್ಲಿ ಬೇಡವಾದಂತಹ ಹಲವಾರು ಗುಣಗಳನ್ನು ನಾವು ತ್ಯಜಿಸಿದ್ದೀವಿ. ಅರ್ಹತೆ ಏನು ಅಂದ್ರೆ ಭಕ್ತಿ ಸೇವೆಗೆ ಬಂದಿರೋದ್ರಿಂದ. ಹಾಗಾಗಿ ಒಂದು ಶ್ಲೋಕ 5ನೇ ಅಧ್ಯಾಯ ಶ್ರೀಮದ್ ಭಾಗವತದ 5ನೇ ಸ್ಕಂದ, 5ನೇ ಸ್ಕಂದದಲ್ಲಿ 18ನೇ ಅಧ್ಯಾಯ 12ನೇ ಶ್ಲೋಕ. ಈ 12ನೇ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಭಗವದ್ಭಕ್ತನಾಗ್ತಾನಲ್ವಾ, ಭಗವದ್ಭಕ್ತನಾಗಿರೋ ಮಾತ್ರದಿಂದ ಅವನಲ್ಲಿ ಎಲ್ಲ ದೇವತೆಗಳಲ್ಲಿ, ಎಲ್ಲ ಸುರರಲ್ಲಿ, ಎಲ್ಲ ಧರ್ಮಾತ್ಮರಲ್ಲಿ ಇರುವಂಥ ಎಲ್ಲ ಗುಣಗಳು ಅವ್ರಿಗೆ ಬರುತ್ತೆ. ಆದರೆ ಒಬ್ಬ ವ್ಯಕ್ತಿ ಭಕ್ತನಾಗಿಲ್ಲ ಅಂದರೆ ಅವನು ಎಷ್ಟೇ ಹಠಯೋಗಿಯಾಗಿರಲಿ, ಎಷ್ಟೇ ಜ್ಞಾನಿಯಾಗಿರಲಿ, ಅಥವಾ ಎಷ್ಟೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದರೂ ಕೂಡ ಅವನಿಗೆ ಏನಾಗಲ್ಲ ಅಂದರೆ ಒಳ್ಳೆ ಗುಣಗಳಲ್ಲಿ ಬರೋದಿಲ್ಲ. ಉದಾಹರಣೆಯನ್ನು ನಾವು ನೋಡೋಣ. ಒಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ, ಕಂಸ ಯಾವಾಗ ತುಂಬ ಒಳ್ಳೆ ವ್ಯಕ್ತಿ. ಕಂಸ ಎಷ್ಟು ಒಳ್ಳೆ ವ್ಯಕ್ತಿ ಕಂಸ ಅಂದರೆ, ತನ್ನ ತಂಗಿಯಾದಂತಹ ದೇವಕಿಯನ್ನು ಅವ್ರು ಏನು ಮಾಡ್ತಾ ಇರ್ತಾರೆ, ರಥದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ತನ್ನ ತಂಗಿಯಾದ ದೇವಕಿಯನ್ನ ಮತ್ತೆ ವಸುದೇವನನ್ನ ಸಾರಥಿಯಾಗಿ ಮಹಾರಾಜ ಸಾಮ್ರಾಟ್ ಕಂಸ ಏನು ಮಾಡ್ತಾನೆ, ಸಾರಥಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಯಾವಾಗ ಅಶರೀರವಾಣಿ ಬಂದು ಈ ದೇವಕಿಯ 8ನೇ ಮಗನೇ ನಿನ್ನ ಮೃತ್ಯುವಿಗೆ ಕಾರಣ ಆಗ್ತದೆ ಅಂತ ಒಂದು ಮಾತನ್ನ ಕೇಳಿದ ತಕ್ಷಣ ಯಾವ ಸಾರಥಿಯಾಗಿ ಯಾವ ರಥದ ಲಗಾಮನ ಹಿಡಿದಿರ್ತಾನಲ್ವಾ, ಅದೇ ಸಾರಥಿ, ಅದೇ ಕಂಸ, ಅದೇ ಲಗಾಮನ್ನ ಬಿಟ್ಟು ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡು ಏನ್ ಮಾಡ್ದ, ಆ ಕ್ಷಣದಲ್ಲಿ ದೇವಕಿಯನ್ನು ಸಂಹಾರ ಮಾಡೋಕ್ಕೆ ಹೊರಟ. ಇದೇ ಸನ್ನಿವೇಶನ ನೀವು ಪ್ರಹ್ಲಾದ್ ಮಹಾರಾಜಗೆ ತಗೊಳ್ಳಿ. ಪ್ರಹ್ಲಾದ್ ಮಹಾರಾಜು ಯಾವ ತಂದೆ ಅವನಿಗೆ ಅಷ್ಟು ಚಿಕ್ಕ ಬಾಲಕನಿಗೆ ಎಷ್ಟೆಲ್ಲ ರೀತಿಯಲ್ಲಿ ಅವನ್ನ ಹೇಗಾದ್ರೂ ಮಾಡಿ ಸಂಹಾರವನ್ನು ಮಾಡಬೇಕಂತ ಎಷ್ಟು ಸಮಸ್ಯೆಗಳನ್ನು ಕೊಟ್ಟರು. ಅಷ್ಟು ಸಮಸ್ಯೆಗಳನ್ನು ಕೊಟ್ಟರೂ ಕೂಡ ಯಾವಾಗ ನರಸಿಂಹದೇವರು ಬಂದು ಹಿರಣ್ಯಕಶಿಪುವಿನ ವಧೆಯನ್ನ ಮಾಡ್ತಾರೆ, ಪ್ರಹ್ಲಾದ ಕೇಳಿದ್ದೇನೆಂದ್ರೆ ನನ್ನ ತಂದೆಯವ್ರಿಗೆ ಸದ್ಗತಿ ಆಗಲಿ ಅಂತ. ಅದೇ ದೇವಕಿ, ಇದೇ ಕಂಸ 6 ಜನ ಮಕ್ಕಳನ್ನು ಸಂಹಾರ ಮಾಡಿ 7ನೇ ಮಗು ಸಂಹಾರವನ್ನು ಮಾಡಬೇಕಂದ್ರೆ ಮತ್ತೆ ಅದೇ ದುರ್ಗಾದೇವಿ ಬರ್ತಾರೆ. ದುರ್ಗಾದೇವಿ ಬಂದಾಗ ಕಂಸ ನಿನ್ನ ಸಂಹಾರ ಮಾಡುವಂಥ ಮಗ ಈಗಾಗಲೇ ಇನ್ನೊಂದು ಕಡೆ ಜನ್ಮವನ್ನು ತಗೊಂಡಿದ್ದಾನೆ ಅಂದ ತಕ್ಷಣ ಭಯಭೀತನಾಗಿ ತಕ್ಷಣ ಏನು ಮಾಡ್ತಾರಂದ್ರೆ ದೇವಕಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಕಂಸ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ. ಈಗ ಜಸ್ಟ್ 10 ನಿಮಿಷದಿಂದ ಒಂದು ಮಗುನ ಸಂಹಾರ ಮಾಡಿಬಿಟ್ಟಿದ್ದಾನೆ, 6 ಜನ ಮಕ್ಕಳನ್ನು ಕೊಂದಿದ್ದಾನೆ. ಆದರೆ ದೇವಕಿ, ಮಹಾನ್ ಭಕ್ತಿಯಾದಂಥ ದೇವಕಿ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಕ್ಷಮಿಸ್ತಾಳೆ. ಅರ್ಥ ಮಾಡಿ. ಇದೇ ಸನ್ನಿವೇಶ ದ್ರೌಪದಿಯನ್ನು ನೆನೆಸ್ಕೊಳ್ಳಿ.
ತನ್ನ 5 ಜನ ಮಕ್ಕಳನ್ನ ಸಂಹಾರ ಮಾಡಿದ್ದಾನೆ. ಯಾರು ಯಾರು ಅಶ್ವತ್ಥಾಮ. ಆದರೆ ಅವನನ್ನ ಸಂಹಾರ ಮಾಡ್ಬೇಕಂತ ಹೇಳ್ಕೊಂಡು ಬಂದಾಗ ದ್ರೌಪದಿ ಏನ್ ಮಾಡ್ತಾರೆ? ಕ್ಷಮೆ ಕೊಡ್ತಾರೆ. ಅಂದ್ರೆ ತಾತ್ಪರ್ಯ ಏನಂದ್ರೆ, ಒಬ್ಬ ಮಹಾ ಭಗವದ್ ಭಕ್ತನಲ್ಲಿ ಏನಾಗಿರುತ್ತೆ ಗೊತ್ತಾ, ಅವರು ಎಲ್ಲ ಚೆನ್ನಾಗಿದ್ದಾಗ ಇರ್ಲಿ ಬಿಡು, ಓಕೆ ಸಾರಿ ಪರವಾಗಿಲ್ಲ, ಇನ್ನೊಂದ್ಸರಿ ಹಿಂಗೆ ಮಾಡ್ಬೇಡ ಅಲ್ಲ. ಎಂತಹ ವಿಷಮ ಪರಿಸ್ಥಿತಿ ಬಂದರೂ ಕೂಡ ಅವರು ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂದರೆ ಯಥಾವತ್ತಾಗಿ ಹಾಗೆ ಅದನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾವು ನೋಡ್ತಾ ಇದ್ದೇವೆ ಪರೀಕ್ಷಿತ್ ಮಹಾರಾಜ್. ಅದೇ ಪರೀಕ್ಷಿತ್ ಮಹಾರಾಜ್ಗೆ ಇನ್ನು 7 ದಿನದಲ್ಲಿ ಏನಾಗುತ್ತಂದ್ರೆ ಸಾವು ಆಗುತ್ತೆ ಅಂತ ಹೇಳಿದಾಗ ಮಹಾ ಸಾಮ್ರಾಟ್ ಪರೀಕ್ಷಿತ್ ಮಹಾರಾಜ್ ಅದನ್ನು ಆರಾಮಾಗಿ ತಪ್ಪಿಸಬಹುದಾಗಿತ್ತು. ಇಲ್ಲ ಅಂದ್ರೆ ಒಬ್ಬ ಸಾಮಾನ್ಯ ಬಾಲಕ ನನಗೆ ಶಾಪ ಕೊಡ್ತಾ ಇದೆ ಅಂತ ಅವ್ರಿಗೆ ಇವರು ದಂಡನೆಯನ್ನು ಕೊಡ್ಬೋದಾಗಿತ್ತು. ಇಲ್ಲ, ಎಷ್ಟು ಜನ ಋಷಿಮುನಿಗಳ ಭಗವಂತನ ಗರ್ಭದಲ್ಲೇ ಭಗವಂತನನ್ನ ನೋಡಿದವನಿಗೆ ಇದು ದೊಡ್ಡ ಕಷ್ಟ ಏನಾಗಿರಲಿಲ್ಲ. ಆದರೆ ಶ್ರೇಷ್ಠ ಭಕ್ತರು ಇಂತಹ ಮಹಾ ವಿಪತ್ತಿನ ಸಮಯದಲ್ಲೂ ಕೂಡ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂದರೆ, ತತ್ತೇನು ಕಂಪಾಸು ಸಮೀಕ್ಷಮಾಣಂ ಭುಂಜಾನೇವಾತ್ಮ ಕೃತಂ ವಿಪಾಕಂ ಹೃದ್ವಾಗ್ವಪೂರ್ಭಿರ್ ವಿದದಾ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯ ಭಗ್. ಅವರದನ್ನು ಹೇಗೆ ಸ್ವೀಕರಿಸ್ತಾರೆ ಗೊತ್ತಾ? ಎಷ್ಟೇ ಕಷ್ಟ ಬಂದರೂ ಕೂಡ ಅದು ಭಗವಂತನ ಅನುಗ್ರಹ, ನಾನು ಮಾಡಿದಂತಹ ಕರ್ಮ. ಜೊತೆಲಿ ಯಾವುದನ್ನು ಕೂಡ ಅವರು ಬೇಡ ಅಂತ ಹೇಳೋದಿಲ್ಲ. ಏನು ಬರುತ್ತೋ ಅದನ್ನು ಯಥಾ ಪ್ರಕಾರವಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಸ್ವೀಕರಿಸ್ತಾರೆ. ಜೊತೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಕಷ್ಟ ಬಂತು ಅಂತ ಭಗವಂತನನ್ನು ಬಿಡೋದಿಲ್ಲ. ಜೊತೆಲಿ ಅವ್ರೇನು ಮಾಡ್ತಾರೆ, ಕಷ್ಟ ಬಂದ್ಲಿ ಕಷ್ಟ ಬರದೇ ಇರಲಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾರೆ, ಭಗವಂತನನ್ನೇ ಹೊರೆ ಹೋಗ್ತಾರೆ. ಇದು ಪರೀಕ್ಷಿತ್ ಮಹಾರಾಜ್ ಮಾಡಿದಂತಹ ಕೆಲಸ. ಹಾಗಾಗಿ ಪರೀಕ್ಷಿತ್ ಮಹಾರಾಜ್ ಮಹಾ ಭಗವತ್ ಭಕ್ತ ಅನ್ನೋದ್ರ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾರೆ. ಈ ರೀತಿ ಗುಣಗಳನ್ನು ಪರೀಕ್ಷಿತ್ ಮಹಾರಾಜಲ್ಲಿ ನಾವು ಅದನ್ನು ಕಾಣಬಹುದು. ನಮ್ಮಲ್ಲಿ ಸ್ವಲ್ಪ ಕಷ್ಟ, ನನ್ನಲ್ಲಿ ತುಂಬ ಕಷ್ಟ ಇದೆ. ಸರಿ, ನಾವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಮ್ದು ಒಂದೇ ಪಾಲಿಸಿ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್. ಓಕೆನಾ? ನಮಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ನಾವು ರೆಸ್ಪೆಕ್ಟೇ ಕೊಡಲ್ಲ ಅಂತ. ನಮಗೆ ಏನಾದ್ರು ನೀವು ತೊಂದರೆ ಮಾಡಿಬಿಟ್ರೆ ಆ ಜನ್ಮ ಶತ್ರು ಯಾರು ಅಂದರೆ ಅವನೇ ನನ್ನ ಶತ್ರು. ಹಾಗಾಗಿ ಇಲ್ಲಿ ಯಾವುದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಪ್ರಭುಪಾದ ಅಂದರೆ ಭಕ್ತಿ ಸೇವೆಯನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ಭಕ್ತಿ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ರೀತಿಯಾದಂಥ ಗುಣಗಳನ್ನು ತಗೊಂಡು ಬರುತ್ತೆ. ಅದಕ್ಕೆ ಶ್ರೀಮದ್ ಭಾಗವತಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಏನು ಗೊತ್ತಾ? ಭಗವದ್ ಭಕ್ತಿ ಹೀನಸ್ಯ ಜಾತಿ ಶಾಸ್ತ್ರಂ ಜಪಸ್ತಪ ಅಪ್ರಾಣಸ್ಯವ ದೇಹಸ್ಯ ಮಂಡನಂ ಲೋಕರಂಜನಂ. ಒಬ್ಬ ವ್ಯಕ್ತಿಯಲ್ಲಿ ಭಕ್ತಿ ಸೇವೆ ಇಲ್ಲ ಅಂದರೆ, ಒಬ್ಬ ವ್ಯಕ್ತಿ ಭಕ್ತನಾಗಿಲ್ಲ ಅಂದರೆ, ಅವನು ಜಾತಿ ಒಂದು ಉನ್ನತ ಕುಲದಲ್ಲಿ ಹುಟ್ಟಿರಲಿ, ಅವನು ಶಾಸ್ತ್ರ ಅಧ್ಯಯನವನ್ನು ಅದ್ಭುತವಾಗಿ ಮಾಡಿರಲಿ, ಜಪಸ್ತಪ ಹಲವಾರು ಯಾಗಗಳನ್ನು ಯಜ್ಞಗಳನ್ನು ಮಾಡಿರಲಿ, ಆದರೆ ಅವನೊಬ್ಬ ಭಕ್ತನಾಗಿರಲ್ಲ ಅಂದರೆ ಅದೆಲ್ಲ ಏನು ಅಂದರೆ, ಇವನು ಹೇಳಿದ್ನಲ್ಲ, ನಾನು ವಿದ್ಯಾವಂತ, ನಾನು ಹಣವಂತ, ನಾನು ಬುದ್ಧಿವಂತ, ನಾನು ಯೋಗಿ, ಇದೆಲ್ಲ ಏನಂದರೆ ಕೇವಲ ಒಂದು ಹೆಣಕ್ಕೆ ಮಾಡಿದಂಥ ಶೃಂಗಾರ ಅಷ್ಟೇ. ಹಾಗಾಗಿ ಭಕ್ತಿ ಶ್ರೇಷ್ಠ. ಶ್ರೀಲ ಪ್ರಭುಪಾದ ಭಕ್ತರ ಮುಖಾಂತರವಾಗಿ ನಮಗದನ್ನು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ವಿಚಾರ. ಎರಡನೇದಾಗಿ ಇನ್ನೂ ಅದ್ಭುತವಾದಂಥ ವಿಚಾರ ಪರೀಕ್ಷಿತ್ ಮಹಾರಾಜಂದು ಪ್ರಭುಪಾದ ಹೇಳ್ತಿದ್ದಾರೆ. ಆತ ತಾನು ಭಕ್ತಿ ವಿಜ್ಞಾನದಲ್ಲಿ ಪರಿಣಿತನಾಗಿದ್ದುದು ಮಾತ್ರವಲ್ಲ, ಬೇರೆಯವರನ್ನೂ ತನ್ನ ದಿವ್ಯೋಪದೇಶದಿಂದ ಭಗವದ್ಭಕ್ತರನ್ನಾಗಿ ಪರಿವರ್ತಿಸಬಲ್ಲವನಂತವನಾಗಿದ್ದ. ಅದೇ ಪರೀಕ್ಷಿತ್ ಮಹಾರಾಜು ಕೇವಲ ತಾನು ಭಕ್ತ ಮಾತ್ರ ಆಗಿರಲಿಲ್ಲ, ಆದರೆ ಮತ್ತೊಬ್ಬರನ್ನು ಕೂಡ ಭಗವದ್ಭಕ್ತರನ್ನಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದ. ಅವರೆಲ್ಲರನ್ನೂ ಕೂಡ ಭಗವದ್ಭಕ್ತಿಯಲ್ಲೇ ಅವರು ತೊಡಗಿಸಿದ್ರು. ಇದೇ ನಮ್ಮದು ಕೂಡ ಏನು ಹೇಳಿ, ನಮ್ಮದು ಕೂಡ ಒಂದು ಇಸ್ಕಾನಲ್ಲಿ ನಮ್ಮದು ಕೂಡ ಒಂದು ಪ್ರಾಸೆಸ್ ಇದೆ, ಸಿದ್ಧಾಂತ. ಏನಂದರೆ ಆಚಾರ, ವಿಚಾರ, ಪ್ರಚಾರ. ಮೊದಲು ಆಚರಣೆಯನ್ನು ಮಾಡಬೇಕು, ವಿಚಾರವನ್ನು ಮಾಡಬೇಕು, ನಂತರ ನಾವು ಪ್ರಚಾರವನ್ನು ಮಾಡಬೇಕು. ಪರೀಕ್ಷಿತ್ ಮಹಾರಾಜ್ ಅದನ್ನು ಯಥಾವತ್ತಾಗಿ ಮಾಡಿದಂತಹ ವ್ಯಕ್ತಿ. ಇನ್ನೂ ಕೆಲವು ಸರಿ ಏನಾಗುತ್ತೆ ಗೊತ್ತಾ, ನಾವೆಲ್ಲ ಎಷ್ಟೊಂದು ಫಿಲಾಸಫಿಯನ್ನು, ಎಷ್ಟೊಂದು ಭಕ್ತಿ ಸೇವೆಯನ್ನು ನಾವು ಚೆನ್ನಾಗಿ ಭಕ್ತಿ ಸೇವೆ ತುಂಬ ಚೆನ್ನಾಗಿ ತೊಡಗ್ತೀವಿ. ಎಷ್ಟು ಚೆನ್ನಾಗಿ ತೊಡಗ್ತೀವಿ ಅಂದರೆ ಭಕ್ತಿ ಆನಂದವಾಗಿದೆ, ಭಕ್ತಿ ಖುಷಿಯಾಗಿದೆ, ಭಕ್ತಿ ಸೇವೆ ಸುಸುಖಂ ಕರ್ತುಮವ್ಯಯಂ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀವಿ. ಆದರೆ ಇನ್ನೊಬ್ಬರಿಗೆ ಹೇಳಿ ಅಂದರೆ ಮಾತ್ರ ಕಷ್ಟ. ಭಕ್ತಿ ಸೇವೆ ಸುಖ, ಆದರೆ ಇನ್ನೊಬ್ರಿಗೆ ಹೇಳೋದಿದೆಯಲ್ಲ ಅದು ತುಂಬ ಕಷ್ಟ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಪ್ಪ ಯಾರೇನಾದ್ರು ಮಾಡಿಕೊಳ್ಳಿ, ನಾನಂತೂ ಚೆನ್ನಾಗಿದ್ದೀನಾ,
ನಾನು ಭಕ್ತಿ ಸೇವೆ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಾ ಕೂತ್ಬಿಡ್ತಾರೆ. ಅರೆ ಪ್ರಭುಪಾದ್ ಯಾಕೆ ಹೇಳಿ ಪರೀಕ್ಷಿತ್ ಮಹಾರಾಜನ ಮುಖಾಂತರ ನಮ್ಗೆ ಹೇಳ್ತಿದೆ, ಅದೇ ಶೀಲ ಪ್ರಭುಪಾದ್ ಅದೇ ವೃಂದಾವನದಲ್ಲಿ ದಾಮೋದರ ಮಂದಿರದಲ್ಲಿ ಆರಾಮಾಗಿ ಕೂತು ಆರಾಮಾಗಿ ಇರ್ಬೋದಾಗಿತ್ತಲ್ವಾ. ಶೀಲ ಪ್ರಭುಪಾದ್ ಅಂತವರು ಇವತ್ತೇನು ಮಾಡಿದ್ದಾರೆ ಅಂದರೆ, ಆ ದಾಮೋದರ ಮಂದಿರವನ್ನು ವೃಂದಾವನವನ್ನು ಬಿಟ್ಟಿದ್ದಾರೆ, ಪಾಶ್ಚಾತ್ಯ ದೇಶಕ್ಕೆ ಹೋಗಿದ್ದಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಅಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಲ್ಲ, ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರ. ಯಾರು ಕಾರಣ ಅಂದರೆ ಅವ್ರ ಕಾರಣ. ಹಾಗಾಗಿ ನಮಗೊಂದು ಲೆಸನ್ನ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಏನು ಮಾಡಬೇಕಂದ್ರೆ ಭಕ್ತಿಯನ್ನು ಆಚರಣೆಯನ್ನು ಮಾಡಬೇಕು. ನಾವು ಒಂದರಿಂದ ಆನಂದವನ್ನು ಪಟ್ಟಿದ್ದೀವಿ ಅಂದ್ಕೊಳ್ಳಿ, ಒಂದರಿಂದ ಆನಂದ ಪಟ್ಟಿದ್ದೀವಿ ಅಂದರೆ ಆ ಆನಂದವನ್ನು ಏನು ಮಾಡಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಆವಾಗ ಅದೇನಾಗುತ್ತೆ, ವೃದ್ಧಿ ಆಗುತ್ತೆ. ಅದೇ ಪ್ರಕಾರವಾಗಿ ಈ ಒಂದು ಇನ್ನೊಬ್ಬರಿಗೆ ಭಗವಂತನ ಭಕ್ತಿ ಸೇವೆಯನ್ನು ಹೇಳೋದು ತುಂಬ ಸರಳ ಇದೆ. ಇದನ್ನು ಈಗಾಗಲೇ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ದೇವಸ್ಥಾನಕ್ಕೆ ಬರೋದು, ದೇವಸ್ಥಾನದಲ್ಲಿರುವಂಥ ಸೇವೆಗಳನ್ನು ಮಾಡೋದು, ಪುಸ್ತಕ ವಿತರಣೆಯನ್ನು ಮಾಡೋದು. ನೀವೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಪುಸ್ತಕ ವಿತರಣೆ, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ತುಂಬ ಚೆನ್ನಾಗಿ ವಿತರಣೆಯನ್ನು ಮಾಡಿದ್ದೀರ. ಅದು ನಿಜವಾದ ಭಕ್ತಿ ಸೇವೆ. ನಮ್ಮ ಕೈಲಾದಂತಹ ಎಲ್ಲ ಸೇವೆಗಳನ್ನು ನಾವು ಮಾಡೋ ಮುಖಾಂತರವಾಗಿ ಎಲ್ಲರಿಗೂ ಕೂಡ ನಾವೇನು ಮಾಡಬೇಕಂದ್ರೆ ಈ ಒಂದು ಭಕ್ತಿ ಸೇವೆಯನ್ನು ಹಂಚಬೇಕು. ಅದನ್ನೇ ಪೃಥು ಮಹಾರಾಜ್ ಕೂಡ ಮಾಡಿದ್ದು, ಅದನ್ನೇ ಪರೀಕ್ಷಿತ್ ಮಹಾರಾಜ್ ಕೂಡ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯವಾದಂತಹ ವಿಚಾರ. ಈಗ ಇಲ್ಲಿವರೆಗೂ ಕೂಡ ನಾವೇನು ಮಾಡಿದ್ವಿ ಅಂದರೆ ಆ ಪರೀಕ್ಷಿತ್ ಮಹಾರಾಜನ ಶ್ರೇಷ್ಠವಾದಂಥ ಗುಣಗಳನ್ನು ನಾವು ಸ್ವಲ್ಪ ಚರ್ಚೆಯನ್ನು ಮಾಡಿದ್ದೀವಿ. ಈಗ ತುಂಬ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಂದರೆ, ಪರೀಕ್ಷಿತ್ ಮಹಾರಾಜು ಶ್ರೇಷ್ಠವಾದಂತಹ ರಾಜ ಆಗಿದ್ದಾನೆ, ಸಾಮ್ರಾಟನಾಗಿದ್ದಾನೆ, ಒಳ್ಳೆ ಗುಣಗಳನ್ನು ಒಳಗೊಂಡಿದ್ದಾನೆ. ಇಷ್ಟೆಲ್ಲ ಒಳ್ಳೆ ಗುಣಗಳೆಲ್ಲ ಇರುವಂತಹ ಪರೀಕ್ಷಿತ್ ಮಹಾರಾಜ್ ನನಗೆಲ್ಲ ಗೊತ್ತು ಅಂತ ಸಾಮ್ರಾಜ್ಯವನ್ನು ತಾನೇ ಏಕಸಾರ್ವಭೌಮ ಅಂತಾರಲ್ಲ, ಆ ರೀತಿ ಅವ್ರು ಮಾಡಲಿಲ್ಲ. ಇಷ್ಟೆಲ್ಲ ಗೊತ್ತಿದ್ದಂತಹ ಪರೀಕ್ಷಿತ್ ಮಹಾರಾಜ್ ಏನು ಮಾಡಿದ್ರು ಅಂದರೆ, ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಹಿರಿಯರ ಸಲಹೆಗೆ ಮೇರೆಗೆ ಅವನು ಅಧಿಕಾರವನ್ನು ಮಾಡ್ತಾ ಇದ್ದ. ಯಾವಾಗಲೂ ಕೂಡ ಪ್ರಭುಪಾದ ಒಂದು ಮಾತನ್ನು ಹೇಳ್ತಾರೆ, ಜೀವನದಲ್ಲಿ ಏನಾದ್ರು ಒಂದು ಮುಖ್ಯವಾದಂತಹ ನಿರ್ಧಾರಗಳನ್ನು ತಗೋಬೇಕಂದ್ರೆ ನಾವು ಯಾವಾಗಲೂ ಏನು ಮಾಡಬೇಕಂದ್ರೆ ಹಿರಿಯರನ್ನು ಕನ್ಸಲ್ಟ್ ಮಾಡಬೇಕು. ಏನು ಮಾಡ್ಬೇಕು ಹೇಳಿ, ಜೀವನದಲ್ಲಿ ಯಾವುದೇ ಒಂದು ಮುಖ್ಯ ಘಟ್ಟವನ್ನು ತಗೋಬೇಕಂದ್ರೆ ಹಿರಿಯರನ್ನು ನಾವು ಕನ್ಸಲ್ಟ್ ಮಾಡಬೇಕು. ಹಿರಿಯರನ್ನು ಕನ್ಸಲ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಸರಿಯಾದಂಥ ಪರಿಹಾರ ಸಿಗುತ್ತೆ. ನೀವೇನಾದ್ರು ಹಿರಿಯರನ್ನು ಕನ್ಸಲ್ಟ್ ಮಾಡಿಲ್ಲ ಅಂದ್ಕೊಳ್ಳಿ, ನಾವು ನೆಕ್ಸ್ಟ್ ಯಾರನ್ನ ಕನ್ಸಲ್ಟ್ ಮಾಡ್ತೀವಿ ಗೊತ್ತಾ? ಯಾರನ್ನ ಮಾಡ್ತೀವಿ ಹೇಳಿ? ನಮ್ಮ ಮನಸ್ಸು ಐತಲ್ಲ, ಫಸ್ಟ್ ನಾವು ಕೇಳೋದು ನಮ್ಮ ಮನಸ್ಸನ್ನೇ ಕೇಳೋದು. ನಮ್ಮ ಮನಸ್ಸನ್ನ ಯಾವಾಗ ಕೇಳ್ತೀವಿ, ನಿಮ್ಗೆ ನಿಜವಾಗ್ಲೂ ಗೊತ್ತಿರ್ಬೇಕಂದ್ರೆ ನಮ್ಮ ಶತ್ರು ಯಾರು ಅಂದರೆ ನಮ್ಮ ಮನಸ್ಸೇ ನಮ್ಮ ಶತ್ರು. ಆವಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮನಸ್ಸೋ ಇಚ್ಛೆ ನಾವು ಮಾಡ್ತಾ ಹೋಗ್ತೀವಿ, ಆವಾಗ ಎಲ್ಲ ಸಮಸ್ಯೆಗಳನ್ನು ನಾವು ತಗೋತೀವಿ. ಆದರೆ ಪರೀಕ್ಷಿತ್ ಮಹಾರಾಜ್ ಯೋಚನೆ ಮಾಡಿ, ಪರೀಕ್ಷಿತ್ ಮಹಾರಾಜ್ಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ತಾತ ಅರ್ಜುನ ಪಾಂಡವರು ಯಾರು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗಿರ್ಬೋದಾಗಿತ್ತು ಇಮ್ಯಾಜಿನ್ ಮಾಡಿ. ಮನೆಯಲ್ಲಿ ಇಷ್ಟು ಜನ ತಂದೆ ತಾಯಿಗಳು ಹೇಳ್ತಾ ಇದ್ರೇನೆ ಕೇಳಲ್ಲ, ಹೌದಲ್ಲ? ಎಷ್ಟು ಜನ ಹೇಳಿದ್ರು ಕೇಳಲ್ಲ. ಆದರೆ ಪರೀಕ್ಷಿತ್ ಮಹಾರಾಜ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಆದರೆ ಪರೀಕ್ಷಿತ್ ಮಹಾರಾಜ್ ಮಾಡಿದ್ದೇನು ಗೊತ್ತಾ? ಇಷ್ಟು ಜನ ಇದ್ರೂ ಕೂಡ, ಯಾರು ಇಲ್ಲ ಅಂದರೂ ಕೂಡ ನಾನು ಯಾವಾಗಲೂ ಕೂಡ ಬ್ರಾಹ್ಮಣರನ್ನ ಕೇಳ್ತಾ ಇದ್ದೆ. ನಾವು ಯಾವಾಗ ಕೇಳಲ್ಲ ಹಂಗಾರೆ? ನಾವು ಯಾವಾಗ ಕೇಳೋದಿಲ್ಲ ಅಂದರೆ ನರೋತ್ತಮ್ ದಾಸ್ ಠಾಕೂರವರು ಒಂದು ಮಾತನ್ನ ಹೇಳ್ತಾರೆ, ಅಹಂಕಾರ ಮತ್ತಹಯ ನಿತಾಯ್ ಪಾದ ಪಸಾರಿಯ ಅಸತ್ಯರ ಸತ್ಯ ಕೋರಿ ಮಾನಿ ನಿತಾಯರ ಕರುಣಾ ಹಬೆ ರಾಧ ಭ್ರಜೆ ರಾಧಾ ಕೃಷ್ಣ ಪಬೆ ದರೋ ನಿತಾಯ್ ಚರಣ ದುಃಖ ದರೋ ನಿತಾಯ್ ಚರಣ ದುಃಖಾನಿ ನಿತಾಯ್ ಪಾದ ಕಮಲ. ನಾವು ಯಾವಾಗ ಕೇಳಲ್ಲ ಅಂದರೆ ನಮ್ಗೆ ಯಾವಾಗ ಸ್ವಲ್ಪ ಅಹಂಕಾರ ಬರ್ತಲ್ಲ, ನನಗೆಲ್ಲ ಗೊತ್ತು. ಅವ್ರನ್ನೋ ಕೇಳೋದೇನು, ಇವ್ರನ್ನೋ ಕೇಳೋದೇನು, ನನಗೆಲ್ಲ ಗೊತ್ತಿದೆ ಅನ್ನುವಂತಹ ಯಾವಾಗ ನಮಗೆ ಗೊತ್ತಿದೆ ಅಂತ ಅಹಂಕಾರದಿಂದ, ಗರ್ವದಿಂದ, ಗೊತ್ತು ಎಂಬ ಜಂಬದಿಂದ, ಪ್ರತಿಷ್ಠೆಯಿಂದ ನಾವು ಯಾವಾಗ ಮುಂದೆ ಹೋಗ್ತೀವಲ್ಲ, ಆವಾಗ ನಮ್ಮ ಕಣ್ಣಿಗೆ ಏನಾದ್ರು ಗೊತ್ತಾ? ಸತ್ಯ ಅಸತ್ಯವಾಗುತ್ತೆ, ಅಸತ್ಯ ಸತ್ಯವಾಗುತ್ತೆ. ರಾಧಾಕೃಷ್ಣ ಹಿರಿಯರ ಅನುಗ್ರಹ ನಮಗೆ ಸಿಗೋದಿಲ್ಲ. ಇದು ಒಂದು ಅದ್ಭುತವಾದಂಥ ಲೆಸನ್ನು. ಪರೀಕ್ಷಿತ್ ಮಹಾರಾಜು ಅಷ್ಟು ಶ್ರೇಷ್ಠ ಮಹಾ ಸಾಮ್ರಾಟನಾಗಿದ್ದರೂ ಕೂಡ ಅಂತ ಬ್ರಾಹ್ಮಣರ ಸಲಹೆಯ ಮೇರೆಗೆ ಅವ್ರು ಏನು ಮಾಡ್ತಾ ಇದ್ರು? ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಆ ಬ್ರಾಹ್ಮಣರು ಸಾಮಾನ್ಯವಾದಂಥ ಬ್ರಾಹ್ಮಣರಲ್ಲ,
ಶ್ರೀಲ ಪ್ರಭುಪಾದ ಎಂಥ ಅದ್ಭುತವಾದಂಥ ಒಂದು ಭಾವಾರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅವರು ಸಮದರ್ಶಿಗಳಾಗಿದ್ದು ಎಲ್ಲರನ್ನೂ ಮನುಷ್ಯರು ಹಾಗೂ ಪ್ರಾಣಿಗಳನ್ನು ಸಮಾನವಾಗಿ ಕಾಣುತ್ತಿದ್ದರು. ಮಾನವನಿಗೆ ರಕ್ಷಣೆ ನೀಡಿ ಬಡ ಪ್ರಾಣಿಗಳನ್ನು ಕೊಲ್ಲುವಂತೆ ಅವರೆಂದೂ ರಾಜನಿಗೆ ಸಲಹೆ ನೀಡುತ್ತಿರಲಿಲ್ಲ. ಅದು ನಿಜವಾದಂತಹ ಸಲಹೆ ಅಂದರೆ. ಆದರೆ ಇವತ್ತಿನ ರಾಜ್ಯದಲ್ಲಿ ಎಂತೆಂಥ ಸಲಹೆ ಕೊಡ್ತಾರೆ ಅಂದರೆ, ಮೊಟ್ಟ ಮೊದಲನೇದಾಗಿ ಬ್ರಾಹ್ಮಣರು ಮಾಡಬೇಕಾದ ಮೊದಲನೇ ಕೆಲಸ ಏನಂದರೆ ಗೋವಿನ ರಕ್ಷಣೆ. ಗೋ ರಕ್ಷಣೆ ಯಾವಾಗಿರುತ್ತೆ ಆವಾಗ ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿರುತ್ತೆ. ಆದರೆ ಇವತ್ತಿನ ದಿವಸ ನಾವು ಓಪನ್ ಆಗಿ ಸ್ಟೇಟ್ಮೆಂಟಲ್ಲಿ ಸಂವಿಧಾನಗಳಲ್ಲಿ ಗೋವನ್ನ ಕೊಲ್ಲಬಹುದು. ಸರಿ, ಚಿಕ್ಕ ಚಿಕ್ಕ ಗೋವನ್ನ ಕೊಲ್ಲಕ್ಕೆ ನಿಮ್ಗೆ ಬೇಜಾರಾಯ್ತಂದರೆ ಏನು ಮಾಡಿ ಅಂದರೆ ವಯಸ್ಸಾದಂಥ ಗೋವುಗಳನ್ನು ನೀವು ಕೊಲ್ಲಬಹುದು. ನಾವು ಯಾರಾದರೂ ಅಪ್ಪ ಅಮ್ಮಗೆ ವಯಸ್ಸಾಗಿದೆ ಅಂತ ಕೊಲ್ಲಕ್ಕಾಗುತ್ತಾ? ನಾವು ಗೋವನ್ನ ತಾಯಿಗೆ ಹೋಲಿಸ್ತಾರೆ, ಎತ್ತನ್ನ ತಂದೆಗೆ ಹೋಲಿಸ್ತಾರೆ. ವಯಸ್ಸಾಗಿದೆ ಅಂತ ಕೊಲ್ಲಿ ಅಂತ ಯಾವ ಥರ ಹೇಳ್ತೀವ ನಾವು? ಅದು ನಮ್ಮ ಧರ್ಮನಾ? ಆದರೆ ಇವತ್ತು ಯಾವ ರೀತಿ ಅಂದರೆ ಈ ರೀತಿಯಾದಂತಹ ರಾಜಕಾರಣಿಗಳಿಗೆ ಸಲಹೆನ ಕೊಡೋರು ಇವರೆಲ್ಲ ನೋಡಿ. ಇದೇ ರೀತಿ ಸಲಹೆ ಕೊಟ್ಟಿದ್ದು ಯಾರಿಗೆ ಗೊತ್ತಾ? ಕಂಸನಿಗೆ. ಕಂಸನಿಗೆ ಯಾವಾಗ ದುರ್ಗಾದೇವಿ ಬರ್ತಾರಲ್ವ, ಏಳನೇ ಮಗುವನ್ನು ಸಂಹಾರ ಮಾಡಕ್ಕೆ ಹೋದಾಗ ತಕ್ಷಣ ಏನಾಗ್ತಾರೆ ಅವರು? ದುರ್ಗಾದೇವಿಯಾಗಿ ಬರ್ತಾರೆ. ನಿನ್ನನ್ನು ಕೊಲ್ಲುವಂತಹ ಮಗ ಈಗಾಗಲೇ ಏನಾಗಿದ್ದಾನೆ, ಬೇರೆ ಕಡೆ ಇದ್ದಾನೆ ಅಂತ ಹೇಳಿದ ತಕ್ಷಣ ಕಂಸ ದುಃಖ ಪಾಲಾಗೋದ. ಏನು ಮಾಡಬೇಕು ಗೊತ್ತಾಗ್ಲಿಲ್ಲ. ಆವಾಗ ಮಂತ್ರಿಗಳನ್ನ ಕರೆಸ್ದ. ಮಂತ್ರಿ ಬಂದು ಎಂಥ ಅದ್ಭುತವಾದಂಥ ಸಜೆಷನ್ ಕೊಟ್ಟರು ಗೊತ್ತಾ? ಏನು ಸಜೆಷನ್ ಕೊಟ್ಟರು? ಕಂಸ, ಇಷ್ಟೇನಾ? ಯಾಕೆ ಇಷ್ಟಕ್ಕೆಲ್ಲ ನೀನು ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಈಗಾಗಲೇ ಹುಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಅಂದರೆ ಏನೋ ಇನ್ನೊಂದು 10 ದಿವಸ ಹುಟ್ಟಿರ್ತಾರೆ. ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? 10 ದಿವಸದಿಂದ ಇಲ್ಲಿವರೆಗೂ ಎಷ್ಟೆಲ್ಲ ಮಕ್ಕಳು ಹುಟ್ಟಿದ್ರು ಅವರೆಲ್ಲರೂ ಸಾಯಿಸ್ಬಿಡು, ಮುಗಿದೈತಲ್ವಾ? ಯಾರು ಹುಟ್ಟಿದ್ರು ಅವರೆಲ್ಲ ಹೊರಟೋದು. ಇದು ಸಲಹೆ ಅಂದರೆ. ಈಗಾಗಲೇ 6 ಜನ ಸಾಯಿಸಿದೀಯಾ, ಮತ್ತೊಂದು ಪಾಪ ಕಾರ್ಯ ಮಾಡಬೇಡ ಅಂತ ಹೇಳಲಿಲ್ಲ. 10 ದಿವಸದಲ್ಲಿ ಯಾರ್ಯಾರೆಲ್ಲ ಹುಟ್ಟಿದಾರಲ್ವಾ ಕಳಿಸು. ಇವಾಗ ಪೂತನಿಯನ್ನ ಕಳಿಸು, ಇವಾಗ ಶಕಟಾಸುರನನ್ನ ಅಗಾಸುರನನ್ನ ಎಲ್ಲರನ್ನೂ ಕಳಿಸು. ಹುಟ್ಟಿದಂಥ ಎಲ್ಲ ಎಳೆ ಮಕ್ಕಳನ್ನ ಸಂಹಾರ ಮಾಡು. ಕಂಸ ಅದನ್ನು ಸ್ವೀಕರಿಸ್ತ. ಆದರೆ ಇಲ್ಲಿರೋ ಬ್ರಾಹ್ಮಣರು ಏನು ಹೇಳ್ತಿದ್ರು ಹೇಳಿ? ಪರೀಕ್ಷಿತ್ ಮಹಾರಾಜರು ಗೋವಿ ಪ್ರಾಣಿಗೆ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಕೂಡ ಸಮಾನರಾಗಿದ್ದರು. ಅಂತಹ ಶ್ರೇಷ್ಠ ಬ್ರಾಹ್ಮಣರ ಸಲಹೆಯ ಮೇರೆಗೆ ಏನು ಮಾಡ್ತಾ ಇದ್ರು ಅಂದರೆ, ಪರೀಕ್ಷಿತ್ ಮಹಾರಾಜ್ ಏನು ಮಾಡ್ತಿದ್ರು ಅಂದರೆ ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ತುಂಬ ಜನ ಶ್ರೀಲ ಪ್ರಭುಪಾದ ಒಂದು ಮಾತನ್ನು ಹೇಳ್ತಾರೆ. ಒಂದ್ಸರಿ ಏನು ಹೇಳ್ತಾರೆ ಅಂದರೆ, ರಾಜಕಾರಣಿಗಳಿಗೆ ಒಂದು ಮಾತನ್ನು ಹೇಳ್ತಾರೆ, ಕಿವಿ ಮಾತನ್ನು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಭಗವದ್ಗೀತೆಯ ಮೇರೆಗೆ ರಾಜ್ಯಾಡಳಿತವನ್ನು ಮಾಡಬೇಕು. ಆ ಮುಖಾಂತರವಾಗಿ ಇಡೀ ರಾಜ್ಯ, ಸಮಸ್ತ ರಾಜ್ಯಕ್ಕೆ ನಾವು ಶಾಂತಿಯನ್ನು ಕೊಡಬೇಕಂದ್ರೆ ಒಂದ್ಸರಿ ರಾಜಕಾರಣಿ ಹೇಳ್ತಾರಂತೆ, ಇಡೀ ಭಗವದ್ಗೀತೆಯ ಸಾರವನ್ನು ನಾನು ಕೇವಲ 1 ಗಂಟೆಯಲ್ಲಿ ಎಲ್ಲ ಶ್ಲೋಕನ ನಿಮಗೆ ಟಕ 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 ಅಂತ ಹೇಳ್ಬಿಡ್ತೀನಿ ಅಂತಾರೆ. ಪ್ರಭುಪಾದ ಹೇಳ್ತಾರೆ, 1 ಗಂಟೆಯಲ್ಲಿ ಎಲ್ಲ ಶ್ಲೋಕಗಳನ್ನು ನಿನ್ನ ಬಾಯಲ್ಲಿ ಹೇಳ್ಬೋದು, ಆದರೆ 1 ಗಂಟೆ ಆದರೂ ಭಗವದ್ಗೀತೆ ಪ್ರಕಾರ ನಿನ್ನ ಜೀವನದಲ್ಲಿ ನಡ್ಕೊಳಕ್ಕಾಗತ್ತಂದ್ರೆ ವ್ಯಕ್ತಿ ಸೈಲೆಂಟ್ ಆಗುತ್ತೆ. ಯಾಕೆ ಹೇಳಿ? ಹೇಳೋದು ತುಂಬ ಈಸಿ ಅಲ್ವಾ? ಏನಾದ್ರು ಕಾಸ್ಟ್ ಬೇಕಾ ಹೇಳೋಕ್ಕೆ? ಸೊಲ್ಯೂಷನ್ ಕೊಡೋಕ್ಕೆ, ಸಜೆಷನ್ ಕೊಡೋಕ್ಕೆ ಏನಾದ್ರು ಚಾರ್ಜ್ ಆಗುತ್ತಾ? ಎಷ್ಟು ಬೇಕಾದ್ರೂ ಕೊಡ್ತೀವಿ. ಅದನ್ನು ಪರಿಪಾಲನೆ ಮಾಡಿ ಅಂದರೆ ಆಗಲ್ಲ. ಅದೇ ಪ್ರಕಾರವಾಗಿ ಅಲ್ಲಿರುವಂತಹ ದ್ವಿಜ ಬ್ರಾಹ್ಮಣರು ಪರೀಕ್ಷಿತ್ ಮಹಾರಾಜನಿಗೆ ಈ ರೀತಿಯಾದಂತಹ ಸಲಹೆಗಳನ್ನು ಕೊಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಆ ಒಂದು ರಾಜ್ಯದ ಬ್ರಾಹ್ಮಣರು ಎಷ್ಟು ಉದಾರಿಗಳಂದ್ರೆ ಶ್ರೀಲ ಪ್ರಭುಪಾದ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ. ಅವರು ಯಾವ ರೀತಿ ಅಂದರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಆ ಬ್ರಾಹ್ಮಣರ ಒಂದೇ ಒಂದು ಲಕ್ಷಣವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಯಾವ ರೀತಿಯಾದಂತಹ ಸಂಬಳವನ್ನು ಅಪೇಕ್ಷಿಸುತ್ತಿರಲಿಲ್ಲ, ಅವರಿಗೆ ಅದರ ಅವಶ್ಯಕತೆಯೂ ಇಲ್ಲ. ಇದು ಶ್ರೀಲ ಪ್ರಭುಪಾದರು ಅಲ್ಲಿ ಬರೀತಾ ಇದೆ. ಆ ಬ್ರಾಹ್ಮಣರಿಗೆ ಯಾವುದೇ ರೀತಿಯಾದಂಥ ಸಂಬಳದ ಅಗತ್ಯವೂ ಇರಲಿಲ್ಲ, ಅದರ ಅವಶ್ಯಕತೆಯೂ ಅವ್ರಿಗಿಲ್ಲ. ಇವತ್ತಿನ ದಿವಸ ನಾವೇನಾದ್ರು ಒಂದು ಸ್ಮಾಲ್ ಕೌನ್ಸಿಲಿಂಗ್ ಹೋಗ್ಬೇಕಂದ್ರೆ, ಗಂಡ ಹೆಂಡತಿ ಜಗಳ, ಹಾಸ್ಪಿಟ್ಲಿಗೆ ಹೋಗಬೇಕು, ಕೌನ್ಸಿಲಿಂಗ್ ಎಲ್ಲ ಹೋಗ್ತಾರಲ್ವಾ? ಅಥವಾ ಆರೋಗ್ಯ ಸರಿ ಇಲ್ಲ, ಕೌನ್ಸಿಲಿಂಗ್ ಹೋಗಬೇಕು, ಗಂಡ ಹೆಂಡತಿ ಜಗಳ, ಕೌನ್ಸಿಲಿಂಗ್ ಹೋಗಬೇಕು. ನೀವು ಫಸ್ಟು ನೋಡೋಕ್ಕೂ ಮುಂಚೆ ಮೊದಲೇನು ಹೇಳಿ, ಫಸ್ಟ್ ನೀವೇನು ಮಾಡಬೇಕು?
ಎಂಟ್ರಿ ಆಗಿದ ತಕ್ಷಣ ಏನು ಮಾಡಬೇಕು? ಹಾಂ, ಫಸ್ಟ್ ಫೀಸ್ ಪೇ ಮಾಡಬೇಕು. ಆ ಡಾಕ್ಟ್ರು ನಿಮ್ಮ ಮುಖನೇ ನೋಡಿರಲ್ಲ, ಇನ್ನು ನೀವು ಅವ್ರ ಮುಖನೂ ನೋಡಿರಲ್ಲ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೋಬೇಕು, ಫಸ್ಟ್ ಫೀಸ್ ಪೇ ಮಾಡಬೇಕು. ಇದು ಇವತ್ತಿನ ಕೌನ್ಸಿಲಿಂಗ್ ಸಿಸ್ಟಮ್. ಆದರೆ ಎಷ್ಟು ಇಡೀ ರಾಜ್ಯ, ಇಡೀ ಪೃಥ್ವಿಗೆ, ರಾಜ್ಯಕ್ಕೆ ಬ್ರಾಹ್ಮಣರು ಏನು ಮಾಡ್ತಾರೆ? ಸಲಹೆ ಕೊಡ್ತಾ ಇದ್ದಾರೆ. ₹1 ತಗೋತಾ ಇಲ್ಲ. ಸಂಬಳವನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬ್ರಾಹ್ಮಣರಾದವರು ಕೇವಲ ದಾನದಿಂದ ಬದುಕ್ತಾರೆ. ಅವರು ಸಂಬಳದಿಂದ ಬದುಕೋದಿಲ್ಲ. ಅವ್ರದ್ದು ಒಂದೇ ಫಿಲಾಸಫಿ, ಬಂದಷ್ಟರಿಂದಲೇ ಬಾಳಿಕೋ, ಬಲು ಸಂದೇಹ ಬಂದಲ್ಲಿ ಕೇಳಿಕೋ, ನಿಂದಾಸ್ತುತಿಗಳ ತಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ. ಇದು ಅವ್ರದ್ದು ಫಿಲಾಸಫಿ. ಅವ್ರು ಯಾಕೆ ಸಂಬಳವನ್ನು ತಗೋತಾ ಇರಲಿಲ್ಲ? ಪ್ರಭುಪಾದ ಯಾಕೆ ಇದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ? ಸಂಬಳ ತಗೊಂಡ್ರೆ ಏನಾಗುತ್ತೆ? ಬ್ರಾಹ್ಮಣರು ಸಂಬಳ ತಗೊಂಡ್ರೆ ಏನಾಗುತ್ತೆ? ಯಾರಾದರೂ ಹೇಳ್ಬೋದಾ? ನಿತಿನ್ ಪ್ರಭುಗೆ ಒಂದ್ಸರಿ ಜೋರ ಹರಿಬೋಲ್ ಅಂತೇಳಿ. ಹರಿಬೋಲ್. ಸಂಬಳ ತಗೊಂಡೆ ಅಂದ್ರೆ ಏನು ಗೊತ್ತಾ? ಅವ್ರು ಏನು ಹೇಳ್ತಾರೆ ಅದನ್ನ ನೀವು ಕೇಳಬೇಕು. ಒಂದ್ಸರಿ ಒಬ್ಬ ರಾಜ ಇದ್ದಂತೆ, ಮಂತ್ರಿ ಕರೆದು ಹೇಳಿದಂತೆ, ಮಂತ್ರಿ ರಾಜರಂಡ ಆಗಿನ ಒಂದು ತುಂಬ ಜನ ಮಂತ್ರಿಗಳನ್ನ, ಬ್ರಾಹ್ಮಣರನ್ನ ಇಟ್ಕೊಂಡು ಕರೆದು ಹೇಳಿದಂತೆ, ಮಂತ್ರಿ ಎಲ್ಲ ತರಕಾರಿಗಳಲ್ಲಿ ಬದನೆಕಾಯಿ ಇದೆಯಲ್ವಾ, ತುಂಬ ಸ್ವಾದಿಷ್ಟವಾದದ್ದು, ಎಲ್ಲ ತರಕಾರಿಗಳ ರಾಜ. ಅದರಲ್ಲಿ ಬದನೆಕಾಯಲ್ಲಿ ಒಳ್ಳೆ ಗೊಜ್ಜನೆ ಮಾಡ್ಕೊತಿದ್ರೆ ಏನು ಸ್ವಾದಿಷ್ಟ, ಏನು ಎಷ್ಟು ಚೆನ್ನಾಗಿರುತ್ತೆ, ಅದು ತಿಂತಾ ಇದ್ರೆ ಅಂತ ಎಷ್ಟು ಆನಂದ ಆಗುತ್ತೆ ಅಂದರೆ, ಮಂತ್ರಿ ಬ್ರಾಹ್ಮಣ, ಹೌದು ರಾಜರೇ, ಅದ್ಭುತವಾಗಿರುತ್ತೆ, ಬದನೆಕಾಯಿ ಎಡಗಾಯಿ ಮಾಡಿದ್ರೆ ಏನು ಅದ್ಭುತ, ಅದ್ಭುತವೋ ಅದ್ಭುತ ಅದರಂತೆ. ರಾಜ ಅಂದಂತೆ, ಇಲ್ಲ 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 ಇಲ್ಲ, ಬದನೆಕಾಯಿ ಅಲ್ಲ, ಆ್ಯಕ್ಚುಲಿ ಬೆಂಡೆಕಾಯಿ ಇದೆಯಲ್ವಾ, ಆ ಬೆಂಡೆಕಾಯಿ ತುಂಬ ಚೆನ್ನಾಗಿರುತ್ತೆ, ಬೆಂಡೆಕಾಯಿ ತಿಂದರೆ ನಮ್ಮ ಆರೋಗ್ಯದಲ್ಲಿ ತುಂಬ ತುಂಬ ಮುಖ್ಯ, ಅದಕ್ಕಿಂತ ಇದು ತುಂಬ ಶ್ರೇಷ್ಠ ಅಂತೆ, ಬೆಂಡೆಕಾಯಿ ತಿಂದರೆ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತಂತೆ. ಅಂದರೆ ಹೌದು ರಾಜರೇ, ಬೆಂಡೆಕಾಯಿ ಏನಂತೀರಾ, ಆ ಬೆಂಡೆಕಾಯಿ ತಿಂದರೆ ತುಂಬ ಒಳ್ಳೆಯದು, ನೀವು ಹೇಳಿದ್ದೇ ನಿಜ, ಹಾಗಾಗಿ ಬೆಂಡೆಕಾಯಿ ತುಂಬ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರಂತೆ. ಮತ್ತೆ ರಾಜ ಅಂದಂತೆ, ಇಲ್ಲ ಇಲ್ಲ ಇಲ್ಲ, ಬೆಂಡೆಕಾಯಿ ಸ್ವಲ್ಪ ಅಂಟಿರುತ್ತೆ, ಅದು ಯಾಕೋ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ, ತುಂಬ ಜನಕ್ಕೆ ಇಷ್ಟ ಆಗಲ್ಲ, ನಿಜವಾಗ್ಲೂ ಬದನೆಕಾಯಿಯೇ ತುಂಬ ಅದ್ಭುತವಾಗಿರುತ್ತೆ, ಅದೇ ಎಲ್ಲ ತರಕಾರಿಗಳ ರಾಜ ಅನ್ನಂತೆ. ಮಂತ್ರಿ ಅಂದ್ರಂತೆ, ಹೌದು ರಾಜ, ನೀನು ಹೇಳಿದ್ದೇ ನಿಜ, ಬದನೆಕಾಯೇ ಶ್ರೇಷ್ಠ, ಅದು ತಿಂದ್ರೇನೆ ಅದ್ಭುತ ಅಂದ್ರಂತೆ. ರಾಜಗೆ ಯಾಕೋ ಸ್ವಲ್ಪ ಡೌಟ್ ಬಂತು, ಅಲ್ಲ ಮಂತ್ರಿ, ನಾನು ಬದನೆಕಾಯಿ ಅಂದರೆ ಬದನೆಕಾಯಿ ಅಂತೀಯ, ಬೆಂಡೆಕಾಯಿ ಅಂದರೆ ಬೆಂಡೆಕಾಯಿ ಅಂತೀಯ, ಅದು ರಾಜ ಅಂದ್ರೆ ಇದು ಅಂತೀಯ, ಇದು ರಾಜ ಅಂದರೆ ಅದು ಅಂತೀಯ ಅಂದರೆ. ಆಗ ಮಂತ್ರಿ ಹೇಳಿದಂತೆ, ರಾಜ, ನಾನು ನಿನಗೆ ಸೇವಕ, ಬದನೆಕಾಯಿಗೆ ಬೆಂಡೆಕಾಯಿಗೆ ಸೇವಕ ಅಲ್ಲ, ಯಾವ ಬದನೆಕಾಯಿ ರಾಜ ಆದ್ರೂ ಯಾವ ಬೆಂಡೆಕಾಯಿ ರಾಜ ಆದ್ರೂ ಕಂಬಳ ಕೊಡೋದು ನಿಂತಾನೆ, ಹಾಗಾಗಿ ನೀನು ಹೇಳಿದ್ದೇ ಸರಿ ಅಂದ್ರೆ. ಆದರೆ ಆ ಕಾಲದ ಬ್ರಾಹ್ಮಣರು, ನಾ ಹೇಳಿದ್ನಲ್ಲ ಅವ್ರದ್ದು ಪದ್ಧತಿ ಏನು ಅಂತ, ಅವ್ರು ಯಾವತ್ತೂ ಕೂಡ ಸಂಬಳವನ್ನು ಅಪೇಕ್ಷೆ ಪಡ್ತಾ ಇರಲಿಲ್ಲ. ಆ ಪ್ರಕಾರವಾದಂಥ ಬ್ರಾಹ್ಮಣ ಇದ್ದಂಥ ಭಾರತ ದೇಶ ನಮ್ಮದು. ಆ ಪ್ರಕಾರವಾದಂಥ ಬ್ರಾಹ್ಮಣ ಇದ್ದಂಥ ಯಾರು ಹೇಳಿ, ಚಾಣಕ್ಯ ಪಂಡಿತ ಇದ್ದಂತಹ ದೇಶ ನಮ್ಮದು. ಆ ಚಾಣಕ್ಯ ಪಂಡಿತು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಚಂದ್ರಗುಪ್ತ ಮೌರ್ಯನನ್ನಾಗಿ ಮಾಡಿ ಇಡೀ ಭಾರತ ದೇಶಕ್ಕೆ ಸಾಮ್ರಾಟನನ್ನಾಗಿ ಮಾಡಿದ್ದಾರೆ ಅಂದರೆ ಅದು ಬ್ರಾಹ್ಮಣನಲ್ಲಿ ಇರುವಂತಹ ಶಕ್ತಿ. ಅದು ಇಷ್ಟು ಇಡೀ ಭಾರತ ದೇಶಕ್ಕೆ ಸಾಮ್ರಾಟನನ್ನಾಗಿ ಮಾಡೋಂತಹ ಚಾಣಕ್ಯ ಪಂಡಿತು ಒಂದ್ಸರಿ ಒಬ್ಬ ವ್ಯಕ್ತಿ ಬರ್ತಾರಂತ ಅವ್ರ ಮನೆಗೆ. ಚಾಣಕ್ಯ ಪಂಡಿತ್ ಏನೋ ಒಂದು ರಾಜ್ಯದ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಇರ್ತಾರಂತೆ. ರಾತ್ರಿ ಆಗಿತ್ತಲ್ವಾ, ಕತ್ಲಲ್ಲಿ ಏನು ಮಾಡ್ತಾರೆ, ದೀಪವನ್ನು ಹಚ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಬರಿತಾ ಇರ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ಪಂಡಿತರೇ, ಒಂದು ದೊಡ್ಡ ಸಮಸ್ಯೆ ಇದೆ, ವೈಯಕ್ತಿಕವಾದಂಥ ಜೀವನದಲ್ಲಿ ಮಾತ್ರ ಮಾತಾಡಬೇಕು ಅಂತಾರಂತೆ. ಹೌದಾ, ದಯವಿಟ್ಟು ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಏನು ಮಾಡಿದ್ರಂತೆ, ಫಸ್ಟ್ ಏನು ಮಾಡಂತ, ಅಲ್ಲೊಂದು ದೀಪ ಹರಿತಾ ಇತ್ತಲ್ಲ, ಆ ದೀಪನ ಆರಿಸಿದ್ರಂತೆ, ಇನ್ನೊಂದು ದೀಪ ಹಚ್ಚಿದ್ರಂತೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಅಲ್ಲ ಇರೋ ದೀಪ ಆರಿಸ್ಬಿಟ್ಟು ಇನ್ನೊಂದು ದೀಪ ಹಚ್ಚೋದು ಇದ್ಯಾವುದಿದು ಅಂತ ಕೇಳಿದ್ರಂತೆ. ಆವಾಗ ಹೇಳಂತೆ, ಇಲ್ಲಿವರೆಗೂ ನಾನು ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ರಾಜ್ಯದಲ್ಲಿ ಕೊಟ್ಟಂತ ಎಣ್ಣೆಯನ್ನು ದೀಪದಲ್ಲಿ ಹಚ್ಕೊಂಡು ಕೆಲಸ ಮಾಡ್ತಾ ಇದ್ದೆ, ಇವಾಗ ಇದು ನನ್ನ ವೈಯಕ್ತಿಕ ಜೀವನ, ನೀನು ನನ್ನ ಪರ್ಸನಾಗಿ ಬಂದಿದ್ಯಾ, ಹಾಗಾಗಿ ನನಗೂ ಅಂತ ಪರ್ಸನಾಗಿ ಸ್ವಲ್ಪ ಎಣ್ಣೆ ಇದೆ, ಆ ದೀಪದಿಂದ ಹಚ್ಚಿ ನಿನಗೆ ಸಲಹೆಯನ್ನು ಕೊಡ್ತೀನಿ ಅಂದ್ರಂತೆ. ಅಷ್ಟು ಸ್ವತಂತ್ರವಾಗಿದ್ರು ಬ್ರಾಹ್ಮಣರು. ಇದೇ ಪ್ರಕಾರವಾಗಿ ಬದುಕಿದ್ದು ಮಹಾಭಾರತದಲ್ಲಿ ಯಾರು ಹೇಳಿ, ವಿದುರ, ಹೌದಲ್ಲ. ಈಗ ರಾಜ ಅವರು ವಿದುರ ಪ್ರತಿ ಸರಿ ದುರ್ಯೋಧನ ಧೃತರಾಷ್ಟ್ರ ಮಾಡುವಂಥ ತಪ್ಪನ್ನು ಪ್ರತಿ ಸರಿ ಯಥಾವತ್ತಾಗಿ ಹಾಗೆ ಹೇಳ್ತಿದ್ರು. ಆದರೆ ಯಾವಾಗ ರಾಜ್ಯವನ್ನು ಬಿಟ್ಟು ಹೋಗುವಂತಲ್ಲ, ಯಥಾ ಪ್ರಕಾರವಾಗಿ ಹಂಗೆ ಆಯುಧಗಳನ್ನು ಇಟ್ಟು ಹಾಗೆ ಹೋದವರು.
ಅವ್ರು ಯಾವತ್ತೂ ಕೂಡ ಅವರ ರಾಜ್ಯದಲ್ಲಿ ರಾಜ್ಯ ಸಭೆಯಲ್ಲಿ ಮೃಷ್ಟಾನ್ನ ಭೋಜನಗಳನ್ನು ಮಾಡಿದವರೇ ಅಲ್ಲ. ಅದು ನಿಜವಾದ ಬ್ರಾಹ್ಮಣರ ಲಕ್ಷಣ. ಇಷ್ಟು ಶ್ರೀಲ ಪ್ರಭುಪಾದ ನಮಗೆ ತಿಳುವಳಿಕೆ ಕೊಟ್ಟಂತಹ ವಿಚಾರ. ಸೊ ಒಟ್ಟಾರೆಯಾಗಿ ನಾವು 3 ವಿಚಾರಗಳನ್ನು ತಿಳ್ಕೊಂಡ್ವಿ. ಓಕೆನಾ? ಮೊದಲನೇದಾಗಿ ಪರೀಕ್ಷಿತ್ ಮಹಾರಾಜನ ಅದ್ಭುತವಾದಂತಹ ಗುಣಗಳು, ಹೌದಲ್ವಾ? ಅವನಲ್ಲಿ ಯಾವ್ಯಾವ ಗುಣ ಇತ್ತು ಹೇಳಿ? ಮೊದಲನೇದಾಗಿ ಕ್ಷಮಾಗುಣ, ಆಮೇಲೆ ಎಸ್, ಹಿರಿಯರ ಮಾತಿಗೆ ಸದಾ ಗೌರವ, ಆಮೇಲೆ ಆಮೇಲೆ ಅವನಲ್ಲಿ ಅಹಂಕಾರ ಇರಲಿಲ್ಲ. ಇಲ್ಲಿ ಹೇಳಿ, ಒಬ್ಬ ಪರೀಕ್ಷಿತ್ ಮಹಾರಾಜ್ ಏನಾಗಿದ್ದ? ಪರೀಕ್ಷಿತ್ ಮಹಾರಾಜ್ ಏನಾಗಿದ್ದ? ಶ್ರೇಷ್ಠ ಮಹಾಭಗವದ್ ಭಕ್ತನಾಗಿದ್ದ. ಜೊತೆಲಿ ಏನ್ ಮಾಡ್ತಿದ್ರು? ಬ್ರಾಹ್ಮಣರ ಸಲಹೆಗಳನ್ನ ತಗೋತಾ ಇದ್ರು, ಗುರು ಹಿರಿಯರ ಸಲಹೆಗಳನ್ನ ತಗೋತಾ ಇದ್ರು. ಸ್ವಲ್ಪ ಕಷ್ಟ ಅಲ್ವಾ ನಮ್ಗೆ? ಅದೊಂದೇ ತುಂಬಾ ಕಷ್ಟ. ಜೀವನದಲ್ಲಿ ಒಂದು ಕಷ್ಟ ಅಂತ ಏನಾರು ಇದ್ರೆ ಏನ್ ಗೊತ್ತಾ? ಇನ್ನೊಬ್ರು ಮಾತನ್ನ ಕೇಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದಕ್ಕೆ ಮಹಿಪತಿ ದಾಸರು ಅಂತ ಅವಾಗಲೇ ಹೇಳ್ಬಿಟ್ರು. ಏನ್ ಹೇಳಿದ್ರು ಅಂದ್ರೆ, ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ. ಅವ್ರಿಗೆ ಯಾವತ್ತೂ ಕೂಡ ಗುರುಗಳಲ್ಲಿ, ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಅವ್ರ ಮಾತು ಕೇಳುವಂಥ ಭಾವನೆ ಮುಂದೆ ಬರುವಂಥ ಮಕ್ಕಳು ಬರೋದಿಲ್ಲ ಅಂತ. ಇಲ್ಲಿರೋ ಮಕ್ಕಳು ಕೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ, ನನಗೂ ನಾನು ಹೇಳ್ಕೊತಾ ಇದ್ದೀನಿ. ಭಗವದ್ ಭಕ್ತನಾಗಿದ್ದ. ಎರಡನೇದಾಗಿ ಇನ್ನೊಬ್ಬರನ್ನು ಕೂಡ ಅವ್ರು ಏನು ಮಾಡ್ತಿದ್ರು? ಭಕ್ತರನ್ನಾಗಿ ಮಾಡ್ತಾ ಇದ್ರು. ಜೊತೆಯಲ್ಲಿ ಇನ್ನೇನು ನಾವು ಚರ್ಚೆ ಮಾಡಿದ್ವಿ ಅಂದರೆ, ಆ ಬ್ರಾಹ್ಮಣರ ಶ್ರೇಷ್ಠ ಬ್ರಾಹ್ಮಣರ ಗುಣಗಳು ಹೇಗಿತ್ತು ಅನ್ನೋದನ್ನ ನಾವು ತಿಳುವಳಿಕೆ ಪಟ್ಕೊಂಡಿದ್ವಿ. ಅವರು ಪ್ರಾಣಿಗಳಿಗೆ, ಮನುಷ್ಯರಿಗೆ ಸಮಾನವಾಗಿ ಏನು ಮಾಡ್ತಾ ಇದ್ರು? ನ್ಯಾಯವನ್ನು ಒದಗಿಸ್ತಾ ಇದ್ರು. ಜೊತೆಯಲ್ಲಿ ಅವ್ರು ಯಾವತ್ತೂ ಕೂಡ ಸಂಬಳವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರ ಜೀವನಕ್ಕೆ ಆಧಾರ ಏನು? ಬಂದಷ್ಟರಿಂದಲೇ ಬಾಳಿಕು, ಅದೇ ಒಂದು ಜೀವನದ ಆಧಾರ. ಓಕೆನಾ? ಈಗ 2ನೇ ಶ್ಲೋಕಕ್ಕೆ ಹೋಗೋಣ. ಈ ಪ್ರಕಾರವಾಗಿ ಇವರೆಲ್ಲರ ಒಂದು ಮಾರ್ಗದರ್ಶನದ ಮೇರೆಗೆ ಪರೀಕ್ಷಿತ್ ಮಹಾರಾಜ್ ರಾಜ್ಯಭಾರವನ್ನ ಮಾಡ್ತಾ ಪ್ರಭುಪಾದ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನ ಕಲ್ಯಾಣ ರಾಜ್ಯಕ್ಕೆ ಪರೀಕ್ಷಿತ ಮಹಾರಾಜ ಒಬ್ಬ ಆದರ್ಶ ರಾಜನಾಗಿದ್ದನು. ಪರೀಕ್ಷಿತ್ ಮಹಾರಾಜ್ ಕಿ 2ನೇ ಶ್ಲೋಕ ತುಂಬಾ ಸರಳವಾಗಿದೆ, ಅದನ್ನ ನಾನು ಹೇಳ್ಬಿಟ್ಟು ಸಾ ಉತ್ತರಸ್ಯ ತನಯ, ನಾನು ಹೇಳ್ಬಿಡ್ತೀನಿ. ಸಾ ಉತ್ತರಸ್ಯ ತನಯ ಮುಪಯೇಮ ಇರಾವತಿಂ ಜನಮೇ ಜಯಾದಿಂಶ ಸಾಮ್ಯುಚ್ಚಾದಯತ್ ಸುತಾನ್. ಪರೀಕ್ಷಿತ ರಾಜ ಉತ್ತರ ರಾಜನ ಮಗಳನ್ನು ಮದುವೆಯಾದನು ಹಾಗೂ ಮಹಾರಾಜ ಜನಮೇಜಯನನ್ನು ಮೊದಲುಗೊಂಡು 4 ಪುತ್ರರನ್ನು ಪಡೆದನು. ಈಗ ಪರೀಕ್ಷಿತ್ ಮಹಾರಾಜನ ಸ್ಮಾಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೊಡ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜ್ ಯಾರು ಅಂದ್ರೆ ನಮಗೆ ಗೊತ್ತು. ಪರೀಕ್ಷಿತ್ ಮಹಾರಾಜ್ ಯಾರು? ಜೊತೆಲಿ ಶ್ರೇಷ್ಠ ಭಕ್ತ. ಮಾತಾಜಿ ನಿಮ್ಮ ಹೆಸರು ಹೇಳಿ? ಅಮೃತ ಅಂಬುಜ ಮಾತಾಜಿ ಒಂಥರ ಜೋರ ಹರಿವರ್ ಹೇಳಿ. ಥ್ಯಾಂಕ್ ಯು ಮಾತಾಜಿ. ಪರೀಕ್ಷಿತ್ ಮಹಾರಾಜು ತನ್ನ ಫ್ಯಾಮಿಲಿ ಬಗ್ಗೆ ಹೇಳಿದ್ರು, ಉತ್ತರೆಯ ಮಗ. ಆದರೆ ಪರೀಕ್ಷಿತ್ ಮಹಾರಾಜು ಇನ್ನೂ ಸ್ವಲ್ಪ ವಂಶ ಪಾರಂಪರೆಯನ್ನು ಸ್ವಲ್ಪ ಹೇಳ್ತಾ ಹೋಗ್ತಾರೆ. ಅದೇ ಪರೀಕ್ಷಿತ್ ಮಹಾರಾಜು ಅವರ ಹೆಂಡತಿ ಇದ್ರು, ಯಾರು ಅಂದ್ರೆ ಇರಾವತಿ. ಮಹಾರಾಜ ಉತ್ತರನು ವಿರಾಟರಾಯನ ಮಗ ಹಾಗೂ ಪರೀಕ್ಷಿತನ ಸೋದರ ಮಾವ. ಇರಾವತಿಯು ಮಹಾರಾಜ ಉತ್ತರನ ಮಗಳಾಗಿದ್ದಳು. ಇರಾವತಿ ಮಹಾರಾಜ ಉತ್ತರನ ಮಗಳಾದ್ದರಿಂದ ಪರೀಕ್ಷಿತ ಮಹಾರಾಜನಿಗೆ ಸೋದರ ಸಂಬಂಧಿ ತಂಗಿಯಾಗಿದ್ದಳು. ಸೋದರ ಸಂಬಂಧಿ ಅಣ್ಣ ತಂಗಿಯರು ಒಂದೇ ಗೋತ್ರ ಅಥವಾ ಒಂದೇ ಕುಟುಂಬಕ್ಕೆ ಸೇರಿದವರೆಲ್ಲವಾದರೆ ಮದುವೆಯಾಗಲು ಅನುಮತಿ ಇದ್ದಿತು. ಪ್ರಭುಪಾದಲ್ಲಿ ಈ ಒಂದು ಭಾವಾರ್ಥದಲ್ಲಿ 2 ವಿಚಾರವನ್ನು ಹೇಳ್ತಾರೆ. ಒಂದು, ಪರೀಕ್ಷಿತ್ ಮಹಾರಾಜಂದು ಒಂದು ಸ್ಮಾಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ಅದಾದಮೇಲೆ ಮದುವೆ ಅಂತ ಆದರೆ ಯಾರ ಜೊತೆ ಆಗಬೇಕು ಅನ್ನೋದು. ಆಮೇಲೆ ಪರೀಕ್ಷಿತ್ ಮಹಾರಾಜ್ಗೆ 4 ಜನ ಮಕ್ಕಳಿರ್ತಾರೆ. ಆ 4 ಜನ ಮಕ್ಕಳಲ್ಲಿ ತುಂಬ ಮುಖ್ಯವಾದವರು ಯಾರಂದರೆ ಜನಮೇಜಯ. ಆ ಜನಮೇಜಯ ರಾಜ ಹೇಗಿದ್ದ ಅನ್ನೋದನ್ನು ಒಂದು ಮಾತನ್ನ ಹೇಳ್ತಾರೆ. ಓಕೆನಾ? ಸೊ ಮೊದಲನೇದಾಗಿ ಪರೀಕ್ಷಿತ್ ಮಹಾರಾಜ್ ಯಾರನ್ನ ಮದುವೆ ಆದ್ರು ಅಂದರೆ ಉತ್ತರ ರಾಜನ ಮಗಳು. ಪರೀಕ್ಷಿತು ಉತ್ತರೆಯ ಮಗ. ಓಕೆನಾ? ಪರೀಕ್ಷಿತ್ ಯಾರ ಮಗ? ಉತ್ತರೆಯ ಮಗ. ಉತ್ತರೆಗೆ ಅಣ್ಣ ಯಾರು? ಉತ್ತರ ಕುಮಾರ. ಉತ್ತರ ಯಾರ ಮಗ? ವಿರಾಟ್ ಪರ್ವತನ ಮಗ.
ಸೊ ಅಂದರೆ ಏನಾಯಿತು, ಸೋದರ ಮಾವ ಆದ. ಸೋದರ ಮಾವ ಆಗಿರೋದ ಸೋದರ ಮಾವನ ಮಗಳನ್ನು ಪರೀಕ್ಷಿತ್ ಮಹಾರಾಜ್ ಏನು ಮಾಡಿದ್ರು, ಮದುವೆ ಆದ. ಈ ಪ್ರಕಾರವಾಗಿ ಮದುವೆ ಆದಂತಹ ಪರೀಕ್ಷಿತ್ ಮಹಾರಾಜ್ಗೆ 4 ಜನ ಮಕ್ಕಳು. ಅದರಲ್ಲಿ ತುಂಬ ಶ್ರೇಷ್ಠವಾದಂಥ ಮಗ ಯಾರು ಅಂದರೆ ಜನಮೇಜಯ. ಇಲ್ಲಿ ನಮ್ಮ ಭಾರತ ದೇಶದ, ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಒಂದು ಸಂಸ್ಕೃತಿ ಇದೆ. ಏನೆಂದರೆ ಒಂದೇ ಗೋತ್ರದಲ್ಲಿ ನಾವು ಮದುವೆ ಆಗೋಣ, ಹೌದಲ್ಲ? ಒಂದೇ ಗೋತ್ರದಲ್ಲಿರೋರಿಗೆ ನಾವು ಮದುವೆ ಆಗೋದಿಲ್ಲ. ಮದುವೆ ಆಗಬೇಕಂದ್ರೆ ಗೋತ್ರ ಬೇರೆ ಇರಬೇಕು. ಹಾಗಾಗಿ ಶೌನಕ ಮಹರ್ಷಿ ಗೋತ್ರ, ಒಬ್ಬೊಬ್ರದ್ದು ಒಂದು ಗೋತ್ರ ಇರುತ್ತೆ. ಒಂದು ಭಾರದ್ವಾಜ ಗೋತ್ರ, ಶೌನಕ ಮಹರ್ಷಿ ಗೋತ್ರ, ಈ ಪ್ರಕಾರ ಬೇರೆ ಬೇರೆ ಗೋತ್ರ ಇದೆ, ಮದುವೆ ಆಗ್ತದೆ. ಒಂದೇ ಗೋತ್ರದಲ್ಲಿ ಮದುವೆ ಆದರೆ ಅದರ ಅರ್ಥ ಏನಂದರೆ ಅದು ಅಣ್ಣ ತಂಗಿಗೆ ಸಮ. ಹಾಗಾಗಿ ಅದನ್ನ ಯಾರು ಕೂಡ ಅದನ್ನ ಮಾಡ್ತಾ ಇರಲಿಲ್ಲ. ನೋಡಿ, ಪ್ರಭುಪಾದರು ಭಾಗವತದಲ್ಲಿ ನಮ್ಮ ಧರ್ಮವನ್ನ, ನಮ್ಮ ಆಚಾರವನ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಆದರೆ ಇವತ್ತಿನ ದಿವಸ ಪರಿಸ್ಥಿತಿ ಬದಲಾವಣೆನೇ ಆಗಿದೆ. ಅನ್ಯ ಧರ್ಮಗಳಲ್ಲಿ ಚಿಕ್ಕಪ್ಪಂದಿರ ಮಕ್ಕಳನ್ನ, ಚಿಕ್ಕಮ್ಮಂದಿರ ಮಕ್ಕಳನ್ನ ಕೂಡ ಮದುವೆ ಆಗುವಂಥ ಕಾಲ ಬಂದಿದೆ. ಅದನ್ನು ಕೂಡ ಮಹಿಪತಿ ದಾಸರು ಆಗಲೇ ಹೇಳಿದ್ದು, ಅಣ್ಣ ತಂಗಿಗೆ ಮದುವೆ ಮುಂದಕ್ಕೆ ದರೆಯೋಳು ಆಗುವುದು, ಹುಸಿಯೆಲ್ಲ ಮಹಿಪತಿ ದಾಸರು ಪೇಳಿದ ಬೋಧೆಯ ಸಾರವಿದೋ, ಅರಿತುಕೊಳ್ಳಿರೋ ಹಿತವಾ. ಅದನ್ನು ಆವಾಗಲೇ ಹೇಳಿಬಿಟ್ಟು ಇದು ನಾವು ಇವಾಗ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಪ್ರಕಾರವಾಗಿ ಅವನಿಗೆ ಮದುವೆ ಆಗಿದೆ, 4 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಜನಮೇಜಯ ಶ್ರೇಷ್ಠನಾದವನು. ಜನಮೇಜಯನ ಬಗ್ಗೆ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಜನಮೇಜಯ ಯಾರು ಅಂದರೆ ಪರೀಕ್ಷಿತ್ ಮಹಾರಾಜನ ಮಗ, ಜೊತೆಯಲ್ಲಿ ಅವನೊಬ್ಬ ರಾಜರ್ಷಿ. ಆ ಜನಮೇಜಯ ಏನನ್ನು ಮಾಡಿದ್ರು ಅಂದರೆ ಒಂದು ಸರ್ಪಯಾಗವನ್ನು ಮಾಡ್ತಾರೆ. ಯಾಕೆ ಸರ್ಪಯಾಗವನ್ನು ಮಾಡ್ತಾರೆ? ಯಾವಾಗ ಪರೀಕ್ಷಿತ್ ಮಹಾರಾಜನ ಮಗ ಜನಮೇಜಯ ತುಂಬ ಚಿಕ್ಕ ಹುಡುಗ ಆಗಿದ್ದಾಗ ಏನಾಗುತ್ತಂದ್ರೆ, ತನ್ನ ತಂದೆ ಪರೀಕ್ಷಿತ್ ಮಹಾರಾಜ ದೇಹವನ್ನು ಬಿಟ್ಟಿರ್ತಾರೆ. ಆವಾಗ ಅವನಿಗಿನ್ನೂ ಗೊತ್ತಾಗಿರಲಿಲ್ಲ. ಆಮೇಲೆ ಉತ್ತುಂಕ ಅನ್ನುವಂಥ ಋಷಿಗಳವ್ರಿಗೆ ಹೇಳ್ತಾರೆ, ನಿಮ್ಮ ತಂದೆ ಹೇಗೆ ದೇಹ ಬಿಟ್ಟರು ಅಂತ. ಆಗ ಪರೀಕ್ಷಿತ್ ಮಹಾರಾಜನಿಗೆ, ಜನಮೇಜಯನಿಗೆ ಕೇವಲ ಬ್ರಾಹ್ಮಣನಾದಂತಹ ಆ ಶೃಂಗಿ ಇತ್ತಲ್ಲ, ಅವರೊಬ್ಬರ ಮೇಲೆ ಕೋಪ ಇರಲಿಲ್ಲ. ಜೊತೆಲೇನೆಂದರೆ ಆ ತಕ್ಷಕ ಇದ್ನಲ್ಲ, ನಮ್ಮ ತಂದೆಯನ್ನು ಬಂದು ಇದು ಚಿಕ್ಕ ಕಾರಣಕ್ಕೆ ಬಂದು ನಮ್ಮ ತಂದೆಯನ್ನು ಸಂಹಾರ ಮಾಡಿದ್ದು ಕೋಪ ಇತ್ತಲ್ಲ, ಒಂದು ಸರ್ಪಯಾಗವನ್ನು ಮಾಡ್ತಾರೆ. ಎಂತಹ ಸರ್ಪಯಾಗವನ್ನು ಮಾಡ್ತಾರೆ ಅಂದರೆ, ಆ ಸರ್ಪಯಾಗದಲ್ಲಿ ಬ್ರಾಹ್ಮಣರನ್ನ ಕರೆಸಿ ಒಂದು ದೊಡ್ಡ ಯಾಗವನ್ನು ಮಾಡಿ ಬ್ರಾಹ್ಮಣರು ಮಂತ್ರಗಳನ್ನು ಹೇಳ್ತಾ ಇದ್ರೆ ಏನಾಗ್ತಿತ್ತಂದ್ರೆ, ಆ ಮಂತ್ರದಲ್ಲಿ ಹೇಳ್ತಾ ಇದ್ರೆ ಬ್ರಾಹ್ಮಣರು ಯಾವ ಯಾವ ಹಾವಿನ ಹೆಸರನ್ನ ಹೇಳ್ತಾ ಇದ್ರೆ ಆ ಎಲ್ಲ ಹಾವುಗಳು ಆ ಒಂದು ಯಜ್ಞದಲ್ಲಿ ಬಿದ್ದು ಹಾಗೆ ಸುಟ್ಟು ಭಸ್ಮ ಆಗ್ತಾ ಇದ್ದಾರೆ. ಅಷ್ಟು ಪವರ್ಫುಲ್ ಮಂತ್ರಗಳು ಬ್ರಾಹ್ಮಣರಿಗೆ ಅವಾಗ ಗೊತ್ತಿತ್ತು. ಎಲ್ಲಿ ನಿಜವಾಗ್ಲೂ ಎಲ್ಲ ಹಾವುಗಳು 5,000 ಜಾತಿಯ ಹಾವುಗಳಿದೆಯಂತೆ. 5,000 ಜಾತಿಯ ಹಾವುಗಳು ತುಂಬ ದೇಶದಿಂದ ಈ ಮಹಾತಳದಲ್ಲಿದೆ. ಆ ತಳ, ಸುತಳ, ತಳಾತಳ, ಮಹಾತಳ ಇದೆಯಲ್ಲ, ಆ ಮಹಾತಳದಲ್ಲಿ ಶ್ರೇಷ್ಠವಾದಂತಹ ವಾಸುಕಿ ಹಾವು, ಕಾಲಿಯ ಮರ್ದನ, ಆ ಕಾಲಿಯ ಹಾವು, ಜೊತೆಲಿ ತಕ್ಷಕ, ಎಲ್ಲ ಹಾವುಗಳು ಅಲ್ಲಿತ್ತಂತೆ. ಯಾಗವನ್ನು ಮಾಡ್ತಾ ಇದ್ರೆ ಎಲ್ಲ ಹಾವುಗಳು ಕೆಳಗಿಂದ ಮೇಲಿಂದ, ಹೆಬ್ಬಾವು, ನಾಗರಾವು, ಕಾಳಿಂಗ ಸರ್ಪ, ಕಪ್ಪಾವು, ಬಿಳಿಯಾವು, ಕೆಂಪಾವು, ಹಸರಾವು, ಇವೆಲ್ಲನೂ ನೋಡಿದಿರಲ್ಲ. ಉರಗಾಲಯಕ್ಕೆ ನೀವು ಹೋದರೆ, ಮೈಸೂರು ಝೂಗೆ ಹೋದರೆ ಎಲ್ಲ ಹಾವುಗಳು ನೋಡಿದ್ರ, ಎಲ್ಲ ಹಾವುಗಳು ವಿಷವನ್ನು ಕಾರ್ತಾ ಭಯಭೀತರಾಗಿ ಯಜ್ಞಕ್ಕೆ ಬಂದು ಹಾಗೆ ಉದುರ್ತಾ ಇದೆ. ಇಡೀ ಹಾವಿನ ವಂಶಕ್ಕೆ ತಾಯಿಯಾಗಿದ್ಲಲ್ಲ ಕುರ್ದು ಭಯಭೀತಲ್ಲ, ನಾನು ವಂಶ ನಿರ್ವಂಶ ಆಗ್ಬಿಡುತ್ತಲ್ಲ ಅಂತ. ತಕ್ಷಣ ಏನು ಮಾಡಿದ್ರು ಅಂದರೆ, ಎಲ್ಲ ಹಾವುಗಳು ಬರ್ತಾ ಐತೆ, ಜನಮೇಜಯ ನೋಡ್ತಾ ಇದ್ದಾನೆ. ತಕ್ಷಕ ಬಂದಿಲ್ಲ, ಇನ್ನು ಅವರೇ ಬರಬೇಕಾಗಿತ್ತು. ತಕ್ಷಕ ಬಂದಿಲ್ಲ. ತಕ್ಷಕ ಏನು ಮಾಡಿದ್ರೆ ಅಂದರೆ, ಆ ಇಂದ್ರ ಇದ್ನಲ್ವಾ, ಆ ಇಂದ್ರನ ಸಹಾಯವನ್ನು, ಯಾಕಂದರೆ ತಕ್ಷಕ ಇಂದ್ರನ ಫ್ರೆಂಡು, ಇಂದ್ರನ ಜೊತೆ ಹೋಗಿ ಕೂತ್ಕೊಂಡ್ಬಿಟ್ರು. ಆದರೆ ಇವ್ರು ಕೇಳ್ತಾ ಇದ್ದಾರೆ, ಜನಮೇಜಯ, ಬ್ರಾಹ್ಮಣ ಎಲ್ಲಿ ತಕ್ಷಕ, ನನ್ನ ತಂದೆಯನ್ನು ಸಂಹಾರ ಮಾಡಿದಂಥ ತಕ್ಷಕ ಎಲ್ಲಿ ಅಂತ ಕೇಳ್ತಿದ್ದಾರೆ. ತಕ್ಷಕ ಏನು ಮಾಡಿದ್ರೆ ಇಂದ್ರನ ಸಹಾಯವನ್ನು ತಗೊಂಡು ಅಲ್ಲೇ ಕೂತ್ಬಿಟ್ಟಿದ್ದಾರೆ. ಅಷ್ಟೇ ತಾನೇ, ಇಂದ್ರಿಗೂ ಮಂತ್ರ ಹಾಕ್ಬಿಟ್ಟು ಇಂದ್ರನಿಗೂ ಎಳಬಿಡು ಕೆಳಕ್ಕೆ ಅಂದರು. ಹೇಳೇಬಿಟ್ರು ಮಂತ್ರನ. ಇಂದ್ರ ತಕ್ಷಕ ಸಮೇತ ಮೇಲಿಂದ ಬರ್ತಾ ಇದ್ದಾರೆ, ಹಾಗೆ ಬರ್ತಾ ಇದ್ದಾರೆ. ಇಂದ್ರ ಇಲ್ಲ ಅಂದರೆ, ದೇವೇಂದ್ರ ಇಲ್ಲ ಅಂದರೆ ಮತ್ತೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಕಷ್ಟ ಅಲ್ವಾ. ತಕ್ಷಣ ಏನು ಮಾಡಿದ್ರು ಅಂದರೆ ಬೃಹಸ್ಪತಿಗಳು ಬಂದರು.
ಬೃಹಸ್ಪತಿಗಳು ಬಂದ್ಬಿಟ್ಟು ಒಂದು ಮಾತನ್ನ ಹೇಳ್ತಾರೆ. ತಂದೆ ಮೇಲೆ ಅಪಾರವಾದಂಥ ಆಸೆ ಪ್ರೀತಿ ಇದೆ, ಆದರೆ ಒಬ್ಬ ಮಾಡಿದಂತಹ ತಪ್ಪಿಗೆ ಇಡೀ ವಂಶವನ್ನ ನಿರ್ನಾಮ ಮಾಡೋದು ಯಾವ ಸತ್ಯ? ಅದರಲ್ಲೂ ಕೂಡ ಎಲ್ಲ ಲೋಕಗಳು ಎಲ್ಲ ಏನಂತೆ ಅಲ್ಲೋಲ ಕಲ್ಲೋಲ ಹಾಕ್ಬಿಟ್ರೆ ರಾಜ್ಯಭಾರ ಮಾಡೋದು ಹೇಗೆ? ಹಾಗಾಗಿ ಒಬ್ಬ ಮಾಡಿದಂತಹ ತಪ್ಪಿಗೆ ಇಡೀ ವಂಶಕ್ಕೆ ಶಿಕ್ಷಣ ಕೊಡೋದು ಶ್ರೇಷ್ಠ ಜನಮೇಜಯ ನೀನು. ನಿಮ್ಮಪ್ಪ ಪರೀಕ್ಷಿತ್ ಮಹಾರಾಜು ಶಾಪ ಕೊಟ್ಟಾಗ ಯಥಾವತ್ತಾಗಿ ಸ್ವೀಕರಿಸಿದವರು. ನಿಮ್ಮ ತಾತ ಅರ್ಜುನ, ಯುಧಿಷ್ಠಿರ ಮಹಾರಾಜು ಎಲ್ಲ ವೈರಿಗೂ ಕೂಡ ಅವರೇನು ಮಾಡೋ ಒಳ್ಳೆ ರಾಜ್ಯಭಾರವನ್ನು ಮಾಡಿದವರು. ಅಂಥ ಕುಟುಂಬದಲ್ಲಿರುವಂತಹ ನೀನು ಇಂಥ ಕೆಲಸವನ್ನು ಮಾಡೋದು ಯೋಗ್ಯ ಅಲ್ಲಪ್ಪ ಅಂತ ಹೇಳಿದಾಗ ಅದು ಹಿರಿಯರ ಮಾತನ್ನ ಕೇಳೋದು ಅಂದರೆ ತಕ್ಷಣ ನಿಲ್ಲಿಸ್ತಾರೆ. ಎಲ್ಲ ಸರ್ಪಗಳು ಉಸಿರು ಬಿಡ್ತಾರೆ. ಇಂದ್ರನು ಉಸಿರು ಹಿಡ್ಕೊಂಡ್ರು, ತಕ್ಷಕ ಕೂಡ ಜೋರಾಗಿ ಉಸಿರು ಹಿಡ್ಕೊಂಡ್ರು. ತಕ್ಷಣ ನಿಲ್ಲಿಸ್ತಾರೆ. ತಕ್ಷಣವನ್ನು ನಿಲ್ಲಿಸಿ ಏನು ಮಾಡ್ತಾರೆ ಅಂದರೆ, ಯಾಗ ನಿಂತಿದೆ, ಆದರೆ ಬಂದಂಥ ಎಲ್ಲ ಬ್ರಾಹ್ಮಣರಿಗೆ ಅವ್ರು ಏನು ಮಾಡಿದೆ ಅಂದರೆ, ಎಲ್ಲ ಯಾಗಕ್ಕೆ ಬಂದಂಥ ಎಲ್ಲ ಬ್ರಾಹ್ಮಣರಿಗೆ ಎಲ್ಲ ದಾನ ಧರ್ಮಗಳನ್ನು ಮಾಡಿ ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡಿ ಅವ್ರೇನು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಇದೇ ಕೆಲಸವನ್ನ ಇದೇ ಭಾಗವತದಲ್ಲಿ ಇನ್ನೊಬ್ಬ ವ್ಯಕ್ತಿ ಮಾಡ್ತಾನೆ. ಯಾರು ಅಂತ ಗೊತ್ತಾ? ಇದೇ ಸನ್ನಿವೇಶ ಹಾವುಗಳಿಗಲ್ಲ, ಇದೇ ಒಬ್ಬ ಸನ್ನಿವೇಶವನ್ನ ಎಲ್ಲ ಯಕ್ಷರನ್ನ ಸಂಹಾರ ಮಾಡಕ್ ಹೋಗ್ತಾನೆ ಒಬ್ಬ ರಾಜ. ತಕ್ಷಣ ನಿಲ್ಲಿಸ್ತಾರೆ. ಯಾರು? ಧ್ರುವ ಮಹಾರಾಜ. ಯಾವಾಗ ಧ್ರುವ ಮಹಾರಾಜನ ತಮ್ಮ ಉತ್ತಮ ಆ ಉತ್ತಮನನ್ನ ಒಬ್ಬ ಯಕ್ಷ ಸಂಹಾರ ಮಾಡಿರ್ತಾನೆ. ಆವಾಗ ಏನ್ ಮಾಡ್ತಾರೆ ಧ್ರುವ ಮಹಾರಾಜು, ಆ ಯಕ್ಷರ ಲೋಕಕ್ಕೆ ಹೋಗಿ, ಯಕ್ಷರ ರಾಜ ಯಾರು? ಕುಬೇರ. ಅವರ ರಾಜ್ಯ ಮೇಲೆ ದಂಡೆತ್ತಿ ಎಲ್ಲರನ್ನ ಸಂಹಾರ ಮಾಡ್ತಾ ಇರ್ತಾರೆ. ತಕ್ಷಣ ಸ್ವಯಂಭು ಮನು ಬರ್ತಾರೆ. ಬಂದು ಹೇಳ್ತಾರೆ, ತಕ್ಷಣ ಹೇಳ್ತಾರೆ, ಈ ಕೆಲಸವನ್ನು ನೀನು ತಕ್ಷಣ ಸ್ಟಾಪ್ ಮಾಡು ಅಂತ. ತಕ್ಷಣ ಸ್ಟಾಪ್ ಮಾಡ್ತಾರೆ. ಅದೇ ಪ್ರಕಾರವಾಗಿ ಪೃಥು ಮಹಾರಾಜು 99 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾರೆ. ಇನ್ನೊಂದು ಯಾಗ ಮಾಡಿದ್ರೆ ಇಂದ್ರ ಪದವಿ ಅವ್ರಿಗೇನೆ. ತಕ್ಷಣ ಏನು ಮಾಡ್ತಾರೆ, ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಹೇಳ್ತಾರೆ, ತಕ್ಷಣ ಯಾಗವನ್ನು ಸ್ಟಾಪ್ ಮಾಡ್ತಾರೆ. ಅಂದರೆ ತಾತ್ಪರ್ಯ ಏನಂದರೆ, 16 ಜನಕ್ಕೆ ಒಳ್ಳೆಯದಾಗುತ್ತಂದ್ರೆ ತನ್ನ ವೈಯಕ್ತಿಕವಾದಂತಹ ವಿಚಾರವನ್ನು ಬಿಟ್ಕೊಡ್ಬೇಕು ಅನ್ನೋದು ವಿಚಾರ. ಅದನ್ನ ಹಿರಿಯರ ಮಾತನ್ನ ಕೇಳಿದವರು ಯಾರು ಅಂದರೆ, ಪರೀಕ್ಷಿತ ಆಗ ಕೇಳ್ದ, ಪರೀಕ್ಷಿತನ ಮಗ ಜನ್ಮೇಜಯ ಈಗ ಕೇಳ್ದ, ಪೃಥು ಮಹಾರಾಜರು ಕೇಳಿದ್ರು, ಧ್ರುವ ಮಹಾರಾಜರು ಕೇಳಿದ್ರು. ಅವರೆಲ್ಲರೂ ಏನಾದ್ರು ಅಂದರೆ ಮಹಾ ಭಗವದ್ ಭಕ್ತರಾದರು. ಈ ಪ್ರಕಾರವಾಗಿ ಜನ್ಮೇಜಯ ಏನು ಮಾಡಿದ್ರು, ಕಡೆಗೆ ಆ ಒಂದು ಯಾಗವನ್ನು, ಸರ್ಪಯಾಗವನ್ನು ನಿಲ್ಲಿಸ್ತಾರೆ. ಒಂದು ಆಸೆಯನ್ನು ಕೇಳ್ತಾರೆ. ಏನು ಆಸೆ ಅಂದರೆ, ನನ್ನ ತಂದೆನ ನೋಡಬೇಕು ಅಂತ. ತಂದೆನ ನೋಡಬೇಕು ಅಂದಾಗ ಆ ಒಂದು ಯಾಗದಲ್ಲಿ ವೇದವ್ಯಾಸರು ಇರ್ತಾರೆ. ತಕ್ಷಣ ತಂದೆ ಪರೀಕ್ಷಿತ್ ಮಹಾರಾಜನನ್ನು ಕರೆಸ್ತಾರೆ. ಪರೀಕ್ಷಿತ್ ಮಹಾರಾಜನನ್ನು ಕರೆಸಿದ ಮೇಲೆ ಪರೀಕ್ಷಿತ್ ಮಹಾರಾಜನ ದರ್ಶನವನ್ನು ಕೂಡ ಇವರು ಮಾಡ್ತಾರೆ. ಸಂತುಷ್ಟರಾಗ್ತಾರೆ. ಯಾಗ ಸಮಾಪ್ತಿ ಆಗುತ್ತೆ. ಅಂದರೆ ಯಾಗ ನಿಂತೋಗುತ್ತೆ. ಬಂದವರಿಗೆಲ್ಲರೂ ಕೂಡ ದಾನ ಧರ್ಮ ಮಾಡಿ ಕಳಿಸ್ತಾರೆ. ಇದು ಜನ್ಮೇಜಯನ ಒಂದು ವೃತ್ತಾಂತ. ಸೊ ಇಲ್ಲಿಗೆ ಏನಾಯಿತು ಅಂದರೆ, ನಮ್ಮ ಈ ಒಂದು ಪ್ರವಚನ ಮುಕ್ತಾಯ ಆಯಿತು. ಸೊ ಒಟ್ಟಾರೆಯಾಗಿ ಇವತ್ತಿನ ಪ್ರವಚನದಲ್ಲಿ ನಾವೇನೆಲ್ಲ ತಿಳ್ಕೊಂಡ್ವಿ ಅಂದರೆ, ಪರೀಕ್ಷಿತ್ ಮಹಾರಾಜು ಒಬ್ಬ ಶ್ರೇಷ್ಠ ಭಕ್ತನಾಗಿದ್ದ. ಜೊತೆಯಲ್ಲಿ ಭಗವದ್ ಭಕ್ತನಷ್ಟೇ ಅಲ್ಲ, ಅವನು ಇತರನ್ನು ಕೂಡ ಭಗವದ್ ಭಕ್ತರನ್ನಾಗಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದ. ಪರೀಕ್ಷಿತ್ ಮಹಾರಾಜನಲ್ಲಿ ಎಲ್ಲ ಗುಣಗಳು ಅವನಲ್ಲಿ ಇತ್ತು. ಆ ಎಲ್ಲ ಗುಣಗಳು ಯಾಕೆ ಬಂತು ಅಂದರೆ, ಮೊದಲನೇ ಅರ್ಹತೆ ಅಂದರೆ ಅವನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದ. ಹಾಗಾಗಿ ಅವನಿಗೆ ಎಲ್ಲ ಗುಣಗಳು ಬಂದಿತ್ತು. ಆ ಮುಖಾಂತರವಾಗಿ ಅವನೇನು ಮಾಡಿದ್ರು ಅಂದರೆ ದೇಹವನ್ನು ಬಿಟ್ಟರು. ಆಮೇಲೆ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ಆ ಪರೀಕ್ಷಿತ್ ಮಹಾರಾಜ್ ಇಷ್ಟೆಲ್ಲ ಗುಣಗಳಿದ್ರೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ನಡೀತಾ ಇದ್ರು. ಆ ಹಿರಿಯರು ಎಂಥವರಾಗಿದ್ರೆ ಸಂಪೂರ್ಣವಾಗಿ ನಿಸ್ವಾರ್ಥಿಗಳು, ಏನನ್ನೂ ಅಪೇಕ್ಷೆ ಪಟ್ಟವರಲ್ಲ ಅವರು. ಈ ಪ್ರಕಾರವಾಗಿ ರಾಜ್ಯಭಾರವನ್ನು ಮಾಡಿ ಇಡೀ ಸಮಾಜಕ್ಕೆ ಕಲ್ಯಾಣವಾದ ಮಾರ್ಗವನ್ನು ತೋರಿಸಿ ಆದರ್ಶ ರಾಜನಾದಂತಹ ಪರೀಕ್ಷಿತ್ ಮಹಾರಾಜ. ಅವನ ಮಗ ಜನಮೇಜಯ. ಮದುವೆ ಆದರೆ ಒಂದೇ ಗೋತ್ರದಲ್ಲಿ ಆಗಬಾರ್ದು ಅಂತ ಪ್ರಭುಪಾದ ಹೇಳಿದ್ರು. ಜೊತೆಯಲ್ಲಿ ಅವ್ರ ಮಗ ಜನಮೇಜಯ ಏನು ಮಾಡ್ತಾರೆ, ಸರ್ಪಯಾಗವನ್ನು ಮಾಡ್ತಾರೆ. ಅವರ ತಂದೆ ರೀತಿ ಹಿರಿಯರ ಮಾತನ್ನು ಕೇಳಿ ಸರ್ಪಯಾಗವನ್ನು ನಿಲ್ಲಿಸ್ತಾರೆ. ಇಷ್ಟನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಇಲ್ಲಿಗೆ ಇವತ್ತಿನ ಪ್ರವಚನ ಮುಗಿದೆವು. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅನಿಸಿಕೆಗಳು
ಅಥವಾ ಇವತ್ತಿನ ಪ್ರವಚನದಲ್ಲಿ ನಾವು ಏನು ಪಾಠ ಕಲಿಬಹುದು ಅಥವಾ ಏನಾದರೂ ಪ್ರಶ್ನೆಗಳು ಇದ್ದರೆ 1 ಅಥವಾ 2 ಕೇಳಿದ್ರೆ ಇನ್ನು 3-4 ನಿಮಿಷ ಸಮಯ ಇದೆ, ಅಲ್ಲಿಗೆ ಮುಗಿಯುತ್ತೆ. ಎಸ್ ಮಾತಾಜಿ, ಅನಿಸಿಕೆನಾ, ಪ್ರಶ್ನೆನಾ, ಟೇಕ್ ಅವೇನಾ? ಎಸ್ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬ ಮನಸ್ಸಿಗೆ ನೋವಿತ್ತು ಇವತ್ತೊಂದು. ಆ ನೋವನ್ನ ಪರಿಹಾರ ಮಾಡೋ ಥರನೇ ಆಯಿತು. ಆಮೇಲೆ ಇದೇನು ಮಾತು ಕೇಳೋದು ಪಾಲನೆ ಮಾಡ್ತಾ ಇದ್ದೀವಿ ಆಲ್ರೆಡಿ. ಇನ್ನ ಕೇಳಬೇಕು ಅಂತ ರೂಢಿ ಮಾಡ್ಕೋತೀವಿ, ಪ್ರತಿಯೊಬ್ಬರು ಮಾಡ್ಕೋಬೇಕು ಅಂತ. ಮಾತಾಜಿ ನಿಮ್ಮ ಹೆಸರು ಹೇಳಿ. ಪವಿತ್ರ ಮಾತಾಜಿ, ಜೋರ ಹರಿಬರ್ ಹೇಳಿ. ಅವ್ರ ಅನಿಸಿಕೆ ಒಂದೇ ಹೇಳಿಲ್ಲ, ಅಳವಡಿಕೆನೂ ಕೂಡ ಹೇಳಿದ್ರು. ಮೊದಲನೇದಾಗಿ ಎಷ್ಟು, ಯಾಕಂದ್ರೆ ಭಾಗವತದ ವಿಚಾರ ಏನಂದ್ರೆ ಶೃಣ್ವತಃ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತಃ ಹೃದಯಂತಸ್ತು ಅಭದ್ರಾಣಿ. ಹೃದಯದಲ್ಲಿರುವಂಥ ಎಷ್ಟೋ ನೋವುಗಳು ಭಾಗವತವನ್ನು ಕೇಳಿದ್ರೆ ದೂರ ಆಗುತ್ತೆ. ಅದು ಒಂದು ಅನಿಸಿಕೆ. ಎರಡನೇದಾಗಿ ಹಿರಿಯರ ಮಾತನ್ನು ಕೇಳಬೇಕು ಅನ್ನೋದನ್ನು ನಾವು ಪರಿಪಾಲನೆಯನ್ನು ಮಾಡ್ತೀವಿ ಅನ್ನೋ ಅಳವಡಿಕೆಯನ್ನು ಕೂಡ ಹೇಳಿದರೆ ಥ್ಯಾಂಕ್ ಯು ಮಾತಾಜಿ. ಶಿಲ ಪ್ರಭುಪಾದಕ್ಕೆ ಜೈ. ಈ ಕಡೆಯಿಂದ ಯಾರಾದರೂ ಒಬ್ರು ಏನಾದ್ರು ಪ್ರಶ್ನೆ, ಅನಿಸಿಕೆ ಅಥವಾ ಏನು ಪಾಠ ಕಲಿಬಹುದು? ಹಾಂ, ಎಸ್ ಪ್ರಭು ಪ್ಲೀಸ್. ಮಹಾರಾಜರು ಅಷ್ಟಾವಧಿಗಳು ಹೇಳ್ಕೊಂಡು ಕೇಳಿದ್ದು ರೂಲ್ ಮಾಡ್ತಾರೆ. ಎಸ್, ನಾವು ಅದೇ ಥರ ಫಾಲೋ ಮಾಡಿದ್ರೆ ಎಷ್ಟು ಪರ್ಸೆಂಟ್ ನಾವು ಡಿಪೆಂಡ್ ಆಗ್ಬೋದು ಅಷ್ಟೊಂದು ಹೇಳಿದ್ರಿಂದ. ನನಗೆ ಪಾಸ್ ಆಗ್ತೀನಿ ಅಂತ ಯಾರು ಅಷ್ಟ ಹೇಳಿದ್ರೆ ಪುಸ್ತಕ ಮುಚ್ಚಿಟ್ಟು ನಾನು ಓದ್ತಾ ಇದ್ದರೆ ಅದು ಸಾಧ್ಯ ಅಲ್ಲ. ಎಷ್ಟು ಅಷ್ಟಾವಧಿ ಮೇಲೆ ಎಷ್ಟು ನಾವು ನಂಬೋದು, ಎಷ್ಟು ಪ್ರಾಕ್ಟಿಕಲ್ಲಾಗಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಅದು ಒಂದು ಪಾಯಿಂಟು. 2 ಪಾಯಿಂಟು, ಹಿರಿಯರ ಮಾತು ಕೇಳಿದ್ರೆ ನನ್ನ ಮಕ್ಕಳು ಯಾರು ಒಬ್ಬರು ನನ್ನ ಮಾತು ಕೇಳೋದಿಲ್ಲ. 1941 ಮಾಡಿದ್ರು ನೀವು ನಿಮ್ಗೇನು ಗೊತ್ತಿಲ್ಲ ಸುಮ್ಮನೆ ಅಂತ ಹೇಳ್ತಾರೆ. ಆ ಥರ ಒಂದು ಮುಖ ಮುರಿಯೋ ಥರ ಕೂಡ ಆನ್ಸರ್ ಮಾಡ್ತಾರೆ. ಅದು ತಪ್ಪು, ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ನೋಡ್ರ ಮಾಡೋ ರೀತಿ ಇದೆ ಅಂದರೆ ಈ ಥರ ಇದೆ. ಸೊ 2 ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು, ಅದು ಹ್ಯಾಕ್ ಫೇಸ್ ಮಾಡಬೇಕು ನಾವು. ಯಾವಾಗಲೂ ಪ್ರಭುದ ಪ್ರಶ್ನೆ ಅವರೊಬ್ಬರದೇ ಆಗಿರಲ್ಲ, ಎಲ್ಲರನ್ನು ಉದ್ದೇಶಿಸಿ ಆಗಿರುತ್ತೆ. 2 ಪ್ರಶ್ನೆ. ಜ್ಯೋತಿಷ್ಯದಲ್ಲಿ ಹೇಳಿದರು ಈ ಥರ ಒಂದು ಒಳ್ಳೆ ಗುಣಗಳನ್ನು ಬೆಳೆಸ್ಕೋತಾನೆ ಅವನು, ಒಳ್ಳೆ ರಾಜ ಆಗ್ತಾನೆ ಅಂತ. ಆ ಥರ ಜ್ಯೋತಿಷ್ಯವನ್ನು ಮಾತ್ರ ನಾವು ನಂಬಿ ಏನೂ ಮಾಡದೆ ಹಾಗೆ ಕೂತ್ಕೊಂಡ್ರೆ ಸರಿ ಹೋಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದಾಗಿ ನಮ್ಮ ಮಕ್ಕಳೇ ನಮ್ಮ ಮಾತನ್ನು ಕೇಳೋದಿಲ್ಲ. ಕೇಳಿದ್ರೆ 19 ಮಾಡೆಲ್ ನೀವೆಲ್ಲನೂ ಕೂಡ ಕೀಪ್ಯಾಡ್ ಎಲ್ಲ ಹೋಯ್ತು, ಐಪ್ಯಾಡ್ ಬಂದಿದೆ ಇವಾಗೆಲ್ಲನೂ. ಐಫೋನ್ ಎಲ್ಲ ಬಂದಿರೋ ಕಾಲದಲ್ಲಿ ನೀವೆಲ್ಲ ಹೇಳೋದೆಲ್ಲ ಚೆನ್ನಾಗಿರಲ್ಲ ಅನ್ನೋದು ಒಂದು ವಿಚಾರ. ಇದು ಎಲ್ಲರಲ್ಲೂ ಕೂಡ ಸಮಸ್ಯೆ ಇದೆ. ಇಂಥದಕ್ಕೆ ನಾವು ಏನು ಮಾಡೋದು, ಹೆಂಗಿದೆ ಅರ್ಥ ಮಾಡೋದು ಅಂತ. ಮೊದಲನೇದಾಗಿ ಆ ಕಾಲದಲ್ಲಿ ಜ್ಯೋತಿಷ್ಯಗಳನ್ನು ಏನಂತ ಕರಿತಾ ಇದ್ರು ಅಂದರೆ ಒಂದು ಮಾತನ್ನು ಹೇಳ್ತಾ ಇದ್ರು. ಏನಂದರೆ ಅಭಿಜಾತ ಕೋವಿದ. ಅಂದರೆ ಅವರು ಜನ್ಮತಃ ಅವರು ಭವಿಷ್ಯವನ್ನು ಯಥಾವತ್ತಾಗಿ ನುಡಿಯುವಂತಹವರಾಗಿದ್ದರು. ಆದರೆ ಕಲಿಯುಗದಲ್ಲಿ ಇಷ್ಟೆಲ್ಲ ಜಾತಕಗಳನ್ನು ಅಷ್ಟೊಂದು ಯಥಾವತ್ತಾಗಿ ಹೇಳೋರು ತೀರಾ 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 ದುರ್ಲಭ 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 ದುರ್ಲಭ. ಎರಡನೇದಾಗಿ ಭವಿಷ್ಯ ಹೇಳಿದ್ದಾರೆ ಅಂದ್ಬಿಟ್ಟು ಭವಿಷ್ಯದಲ್ಲಿ ಹೀಗಾಗುತ್ತೆ ಅಂತ ಅವರು ನಾವು ತಗೋತೀವಿ, ಸಜೆಷನ್ ತಗೋತೀವಿ. ಭವಿಷ್ಯ ಬಂದಿದೆ ಅಂತ ಅಂದ್ಬಿಟ್ಟು ನಾವೇನೋ ಹಾಗೆ ಕೂರೋ ಹಾಗಿಲ್ಲ. ನಾವೇನು ಮಾಡಬೇಕಂದ್ರೆ ಪರೀಕ್ಷಿತ್ ಮಹಾರಾಜ್ಗೆ ಈ ರೀತಿ ಭವಿಷ್ಯ ಅವ್ರು ನುಡಿದಿದ್ರು, ಆದರೆ ನುಡಿದಂತೆ ಅವರು ನಡೆದಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಪ್ರಾರಂಭದಿಂದಲೇ ಪರೀಕ್ಷಿತ್ ಮಹಾರಾಜ್ ಏನು ಮಾಡಿದ್ರು, ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿದ್ರು. ಆ ಪ್ರಕಾರವಾಗಿ ಅವರು ಹೇಳಿದ್ರು, ಇವರು ತೊಡಗಿದ್ರು. ಅದು ಅವರಲ್ಲಿ ಏನಾಗಿತ್ತಂದರೆ ಜೀವನದಲ್ಲಿ ಅದು ಅವ್ರಿಗೆ ಬಂದಿತ್ತು. ಹಾಗಾಗಿ ಜಾತಕದಲ್ಲಿ ಒಂದು ಈ ಕಲಿಯುಗದಲ್ಲಿ ಅಷ್ಟು ಪರ್ಫೆಕ್ಟ್ನೆಸ್ ಇರೋದಿಲ್ಲ. ಎರಡನೇದಾಗಿ ಆ ಥರ ಯಾರಾದರೂ ಗುರುಗಳು ಹಿರಿಯರು ಕೃಷ್ಣನಿಗೆ ಗರ್ಗಮುನಿಗಳು ಹೇಳಿರ್ತಾರೆ, ಆದರೆ ಕೃಷ್ಣ ಏನು ಮಾಡ್ತಾರೆ, ಹೇಳಿದ್ದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಕೂಡ ಅವರು ಹೋಗಿರ್ತಾರೆ ಅನ್ನೋದು ಒಂದು ವಿಚಾರ. ಎರಡನೇದಾಗಿ ಹಿರಿಯರ ಮಾತನ್ನು ಸಾಮಾನ್ಯವಾಗಿ ಯಾರೂ ಕೇಳೋದಿಲ್ಲ. ಕಲಿಯುಗದ ಪ್ರಭಾವವನ್ನು ನಾವಾಗಲೇ ಹೇಳಿದ್ನಲ್ಲ, ಮಹಿಪತಿ ದಾಸರೇ ಹೇಳಿದ್ರಂತಲ್ಲ, ಅವ್ರು ಯಾರ ಮಾತನ್ನ ಕೇಳೋದಿಲ್ಲ ಅಂತ. ಹಾಗಾಗಿ ನಾವು ಯಾವಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ಇರ್ತೀವಲ್ವ, ಖಂಡಿತವಾಗ್ಲೂ ಕೂಡ ಭಕ್ತಿ ಸೇವೆಯನ್ನು ನಾವು ಮಾಡಿದಾಗ ಈ ಎಲ್ಲ ಗುಣಗಳು ತಂತಾನಾಗೆ ಅವನಲ್ಲಿ ಬರುತ್ತೆ. ನಾನು ಆವಾಗಲೇ ಅದನ್ನೇ ಹೇಳಿದ್ದು, ಭಗವದ್ಭಕ್ತಿ ಹೀನಸ್ಯ. ಯಾಕಂದರೆ ಎಲ್ಲರೂ ಕೂಡ ಯಾರ್ಯಾರು ಭಕ್ತಿ ಸೇವೆಗೆ ಬರ್ತಾರೆ ಅವರಲ್ಲಿ ತಂತಾನಾಗೆ ಏನಾಗುತ್ತಾನೆ ಎಲ್ಲ ಒಳ್ಳೆ ಗುಣಗಳು ಅವರಲ್ಲಿ ಮೂಡುತ್ತೆ. ಆದರೆ ಯಾವಾಗ ಭಕ್ತಿ ಸೇವೆಗೆ ಬರೋದಿಲ್ಲ, ಅದು ಖಂಡಿತವಾಗ್ಲೂ ಕೂಡ ಅದು ಅವರಲ್ಲಿ ಬರೋದಿಲ್ಲ. ಹಾಗಾಗಿ ಕಲಿಯುಗದಲ್ಲಿ ತುಂಬ ತುಂಬ ಮುಖ್ಯವಾಗಿ ಶ್ರೇಷ್ಠ ಭಕ್ತರಾಗ್ತೀವನೋ ಅಷ್ಟೊಂದು ಸಮಯನೋ ಅಷ್ಟೊಂದು ನಮ್ಮಲ್ಲಿ ತಪಸ್ಯನೋ ಇಲ್ಲ. ಆದರೆ ಒಂದು ಮಾತನ್ನೇ ಹೇಳ್ತಾರೆ, ಕಲಿಯುಗದಲ್ಲಿ ಇವೆಲ್ಲವನ್ನು ಕೂಡ ಹೋಗಲಾಡಿಸ್ಕೊಂಡು ನಾವು ಮುಂದೆ ಬರಬೇಕಂದ್ರೆ ಒಂದು ಮಾತನ್ನೇ ಹೇಳ್ತಾರೆ,
ಕಲಿ ಕುಪ್ಪೇರಾ ಕದನ್ ಚಾಡಿ ಜಾವೋ ಹೇ ಕಲಿಯುಗ ಪಾವನ ಕಲಿಭಯನಾಶನ ಶ್ರೀ ಸಚಿನಂದನ ಗಾವೋ ಹೇ. ಈ ಕಲಿಯುಗ ಅನ್ನುವಂಥ ಭಯಂಕರವಾದಂತಹ ರಾಕ್ಷಸನ ಕಪಿ ಮುಷ್ಟಿಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕಂದ್ರೆ ಕಲಿಯುಗ ಪಾವನ ಕಲಿಭಯನಾಶನ ಶ್ರೀ ಸಚಿನಂದನ ಚೈತನ್ಯ ಮಹಾಪ್ರಭು ಕೊಟ್ಟಂತ ಒಂದು ಮಂತ್ರ ಯಾವ್ದೇಳಿ? ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಖಂಡಿತವಾಗ್ಲೂ ಎಲ್ಲ ದೋಷಗಳು ದೂರ ಹೋಗುತ್ತೆ, ಎಲ್ಲ ದೋಷಗಳು ದೂರ ಹೋಗುತ್ತೆ ಅನ್ನೋದು ಶಾಸ್ತ್ರದ ಮಾತು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪ್ರವಚನವನ್ನು ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.